ದೇವರ ಮಹಾನಾಮದಲ್ಲಿ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಕೂಡಿ ಬಂದಿರುವಂತಹ ದೇವ ಮಂದಿಗೆ, ದೇವರ ಸಭೆಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಕರ್ತನು ನಮ್ಮನ್ನು ಆಶೀರ್ವಾದ ಮಾಡಲಿ. ಬೆಳಗಿನ ಜಾವದಲ್ಲಿ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಲೂಕನು ಬರೆದಂತ ಸುವಾರ್ತೆ 18ನೇ ಅಧ್ಯಾಯ 1ರಿಂದ ಕೆಲವೊಂದು ವಚನಗಳು. ಲೂಕನು ಬರೆದಂತ ಸುವಾರ್ತೆ 18ನೇ ಅಧ್ಯಾಯ 1ರಿಂದ ಕೆಲವೊಂದು ವಚನಗಳು. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಂದಾನೊಂದು ಊರಿನಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದನು. ಅವನು ದೇವರಿಗೆ ಹೆದರದೆ ಮನುಷ್ಯರನ್ನು ಲಕ್ಷ್ಯ ಮಾಡದೇ ಇದ್ದವನು. ಅದೇ ಊರಿನಲ್ಲಿ ಒಬ್ಬ ವಿಧವೆ ಇದ್ದಳು. ಆಕೆಯು ಅವನ ಬಳಿಗೆ ಬಂದು ನ್ಯಾಯ ವಿಚಾರಣೆ ಮಾಡಿ ನನ್ನ ವಿರೋಧಿಯಿಂದ ನನ್ನನ್ನು ಬಿಡಿಸು ಎಂದು ಹೇಳಿಕೊಳ್ಳುತ್ತಿದ್ದಳು. ಅವನು ಸ್ವಲ್ಪ ಕಾಲ ಮನಸ್ಸು ಮಾಡಲಿಲ್ಲ. ಆಮೇಲೆ ಅವನು, ನಾನು ದೇವರಿಗೆ ಹೆದರುವವನಲ್ಲ, ಮನುಷ್ಯರನ್ನು ಲಕ್ಷ್ಯ ಮಾಡುವವನಲ್ಲ, ಆದರೂ ಈ ವಿಧಿವೆ ನನ್ನನ್ನು ಕಾಡುತ್ತಾ ಬರುವುದರಿಂದ ಈಕೆಯ ನ್ಯಾಯವನ್ನು ವಿಚಾರಿಸಿ ತೀರ್ಪು ಕೊಡುವೆನು. ಇಲ್ಲವಾದರೆ ಈಕೆಯು ಬಂದು ಕಡೆಗೆ ನನಗೆ ದಂಡಸಾಳು ಎಂದು ತನ್ನೊಳಗೆ ಅಂದುಕೊಂಡನು. ಸ್ವಾಮಿಯು ಈ ಸಾಮ್ಯವನ್ನು ಹೇಳಿದ ಮೇಲೆ ಅನ್ಯಾಯಗಾರನಾದ ಆ ನ್ಯಾಯಾಧಿಪತಿ ಅಂದುಕೊಂಡದ್ದನ್ನು ಆಲೋಚಿಸಿಕೊಳ್ಳಿರು. ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆ ಇಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೇ ಇರುವನೇ. ಅವರಿಗೆ ಬೇಗ ನ್ಯಾಯ ತೀರಿಸುವನೆಂದು ನಿಮಗೆ ಹೇಳುತ್ತೇನೆ. ಹೀಗಿದ್ದರೂ ಮನುಷ್ಯ ಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನೋ ಅನ್ನನು. ದೇವರು ಮಾಡಲಿ. ಹಿರಿಯರಾದಂತಹ ಇಲ್ಲಿ ನಮ್ಮವ್ರ ಜೊತೆಗೆ ನಾವು ಪ್ರಾರ್ಥನೆ ಮಾಡ್ತೀವಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನು ವಂದಿಸ್ತಾ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ಸೇರಿ ನನ್ನ ಹೆಸರೆತ್ತಿ ಪ್ರಾರ್ಥನೆ ಮಾಡ್ತಾರೋ ಅಲ್ಲಿ ನಾನಿರುತ್ತೇನೆಂದು ವಾಗ್ದಾನ ಮಾಡಿದಾತನು ನಂಬಲು ಯೋಗ್ಯನಾಗಿದ್ಯಪ್ಪ. ನಿನಗೆ ಸ್ತೋತ್ರ ಅಪ್ಪ. ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬ ಈ ಸಭೆಗಾಗಿ ಸ್ತೋತ್ರಪ್ಪ. ಸಭೆಯನ್ನು ಆಶೀರ್ವದಿಸು, ಅಭಿವೃದ್ಧಿ ಪಡಿಸು ರಾಜ. ಉನ್ನತೋನ್ನತದಲ್ಲಿ ವಾಸ ಮಾಡುವಾತನೇ, ನ್ಯಾಯವನ್ನು ಕೊಡುವಾತನೇ, ನೀತಿವಂತನೇ, ಆರೋಗ್ಯದಾಯಕನೇ, ಪರಿಪೂರ್ಣನೇ, ಸಂಪೂರ್ಣನೇ, ನಿನಗೆ ಸ್ತೋತ್ರಪ್ಪ. ಜೀವದಿಂದೆದ್ದವನೇ, ಜೀವದ ನಾಯಕನೇ, ಜೀವದ ಅಧಿಪತಿಯೇ, ಜೀವ ಸ್ವರೂಪನೇ, ಜೀವದ ಬುಗ್ಗಿಯಾಗಿರುವಾತನೇ, ಜೀವ ಜಲವಾಗಿರುವಾತನೇ, ಇರುವಾತ ದೇವರೇ, ನಿನ್ಗೆ ಸ್ತೋತ್ರಪ್ಪ. ಈ ಮುಂಜಾನೆಗಾಗಿ ಸ್ತೋತ್ರ ಅಪ್ಪ. ಈ ಮುಂಜಾನೆ ಎದ್ದು ನಿನ್ನನ್ನು ಸ್ತುತಿಸಿ ನಿನ್ನ ದರ್ಶನಕ್ಕಾಗಿ ನಾವು ಬಂದಿರುವಾಗ ಕರ್ತನೆ, ನೀನು ಇಳಿದು ಬಾ ಸ್ವಾಮಿ. ನಿನ್ನ ದರ್ಶನವನ್ನು ನಮಗೆ ಕೊಡು. ನಿನ್ನಿಂದ ಬರುವ ಆಶೀರ್ವಾದಗಳು, ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ತಪ್ಪಿ ಹೋಗದೆ ಪ್ರತಿ ಒಂದೊಂದು ನೆರವೇರುವಂತೆ ನಿನ್ನ ಆತ್ಮನ ಸಹಾಯ ಕೊಡು ತಂದೆ. ನಾವು ಪರಿಶುದ್ಧರಾಗಿ, ನೀತಿವಂತರಾಗಿ, ನಿನ್ನ ಸಾನ್ನಿಧ್ಯವನ್ನು ಬಯಸುವಾಗಿ ನಿನ್ನ ಹತ್ತಿರ ಬರುವಂತೆ ಕರ್ತನೆ, ನಿನ್ನ ಪ್ರಸನ್ನತೆಯಲ್ಲಿ ನಾವು ಇರುವಂತೆ ಸಹಾಯ ನೀಡುತ್ತೇವೆ. ನಮ್ಮನ್ನ ಆಶೀರ್ವದಿಸು ಕರ್ತನೆ. ನಿನ್ನ ಸಮ್ಮುಖದಲ್ಲಿ ಸಂತೋಷವಿದೆ, ಶಾಂತಿ ಇದೆ, ಸಮಾಧಾನವಿದೆ. ಅದಕ್ಕಾಗಿ ಸ್ತೋತ್ರ ಅಪ್ಪ. ನಮ್ಮನ್ನು ರಕ್ಷಿಸಿದ ದೇವರೇ, ನಮ್ಮ ಜೊತೆಗಾರನಾಗಿದ್ದುಕೊಂಡು ನಡೆಸಿದ ಬಂದ ದೇವರೇ, ನಿನಗೆ ಸ್ತೋತ್ರಪ್ಪ. ನಿನ್ನ ಪರಿಶುದ್ಧವಾದ ಪಾದಗಳಿಗೆ ಅಡ್ಡ ಬಿದ್ದ ಸ್ತೋತ್ರ ಮಾಡುತ್ತೇನೆ. ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತೇನೆ. ಅಪ್ಪ ಎಂದು ಕೂಗುವಾಗ ಕೇಳುವ ದೇವರು, ಬೀಳದಂತೆ ಕಾಯುವ ದೇವರು, ಅನಾರೋಗ್ಯದಲ್ಲಿದ್ದ ನನ್ನನ್ನು ಆರೋಗ್ಯಕ್ಕೆ ತಂದು ಸಭೆಗೆ ಸೇರಿಸಿದಾತನೇ. ಅಪ್ಪ, ನಿನಗೆ ಸ್ತೋತ್ರ. ನಿನಗಡ್ಡ ಬಿದ್ದು ಸ್ತೋತ್ರ ಮಾಡುತ್ತೇನೆ ಕರ್ತನೆ. ನೀನು ಒಳ್ಳೆಯವನು ಸ್ವಾಮಿ.
ಒಳ್ಳೆಯದನ್ನೇ ಮಾಡುವಾತನು, ಕನಿಕರವುಳ್ಳ ದೇವರು, ದಯೆಯುಳ್ಳ ದೇವರು, ಪ್ರೀತಿಯುಳ್ಳ ದೇವರು, ಸತ್ಯದ ದೇವರು, ನಿತ್ಯದ ದೇವರು. ಅಪ್ಪ ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮ ಜೀವಿತದಲ್ಲಿ ಸೈತಾನು ಕಾರ್ಯ ನಡೆಸದಂತೆ ಯೋಬನಿಗೆ ಬೇಲಿ ಹಾಕಿದ ದೇವರೇ, ನಮ್ಮ ಜೀವಿತದಲ್ಲಿ ಬೇಲಿ ಹಾಕುತ್ತಾನೆ. ನಾವು ನಿನ್ನ ಮಕ್ಕಳಾಗಿ ಅಪ್ಪ ಕೊನೆಯ ತನಕ ನಿನ್ನನ್ನು ಬಿಡದೆ ಹಿಂಬಾಲಿಸುತ್ತ ನಿನ್ನ ಪಾದಗಳನ್ನು ಹಿಡಿದು ಕರ್ತನೇ ನಿನಗಾಗಿ ಜೀವಿಸುವಂತೆ ಕಾಪಾಡುತ್ತೇವೆ. ಪರಿಶುದ್ಧನೇ, ಪರಿಶುದ್ಧನೇ, ನಿನ್ನಲ್ಲಿರುವುದೆಲ್ಲವನ್ನು ನಮಗೆ ಅನುಗ್ರಹಿಸಿಕೊಡ್ತಾನೆ. ನಿನ್ನ ಪ್ರೀತಿ, ನಿನ್ನ ಸತ್ಯತೆ, ನಿನ್ನ ಜ್ಞಾನ, ನಿನ್ನ ಬುದ್ಧಿ, ವಿವೇಕ, ತಿಳುವಳಿಕೆ, ಜ್ಞಾಪಕ ಶಕ್ತಿ, ಪ್ರೀತಿ, ನೀತಿ, ನಂಬಿಕೆ, ನಿರೀಕ್ಷೆ ಎಲ್ಲವನ್ನು ಕೊಡು ಸ್ವಾಮಿ. ನಾವು ಯಾವಾಗಲೂ ನಿನ್ನ ಭಕ್ತರಾಗಿ, ನಿನಗೆ ವಿಧೇಯರಾಗಿ, ನಿನ್ನ ಆಜ್ಞಾ ವಿಧಿ ನಿಯಮಗಳನ್ನು ಅನುಸರಿಸುವವರಾಗಿ ಭಯಭಕ್ತಿಯಿಂದ ನಿನ್ನನ್ನು ಸ್ತುತಿಸ್ತಾ, ಕೊಂಡಾಡ್ತಾ, ಘನಪಡಿಸ್ತಾ ನಿನ್ನ ನಾಮ ಮಹಿಮೆ ಪಡಿಸುವಂತೆ ಸಹಾಯ ನೀಡ್ತೇವೆ. ಕರ್ತನೇ ನಿನಗೆ ಸ್ತೋತ್ರ, ಸರ್ವಶಕ್ತನೇ ನಿನಗೆ ಸ್ತೋತ್ರ, ಇಮ್ಮಾನುವೇಲನೇ, ಎಬಿನೇಜರನೇ, ಎಲ್ ಶಡಾಯ್ ದೇವರೇ, ಯೆಹೋವರೂವ, ಯೆಹೋವರಾಪ, ಯೆಹೋವ ನಿಸ್ಸಿ ನಿನಗೆ ಸ್ತೋತ್ರಪ್ಪ, ಯೆಹೋವ ಈರೇ ನಿನಗೆ ಸ್ತೋತ್ರ, 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 ಸ್ತುತಿ ಸ್ತುತಿ ನಿನ್ಗುಂಟಾಗಲ್ಲ. ಅಪ್ಪ ಸಭೆಯ ಪಾಲಕರನ್ನು ನಿನ್ನ ಆಶೀರ್ವದಿಸು ಸ್ವಾಮಿ. ಅವರು ಮುಂಜಾನೆ ಎದ್ದು ನಿನ್ನನ್ನು ನಿರೀಕ್ಷಿಸಲು ಬಂದಿರುವಾಗ, ನಿನ್ನ ದರ್ಶನ ಕೋರಲು ಬಂದಿರುವಾಗ ಕರ್ತನೆ ಅವರಿಗೆ ಆಯುಷ್ಯ, ಆರೋಗ್ಯ, ಭಾಗ್ಯ ಕುಟುಂಬದಲ್ಲಿ ಎಲ್ಲರಿಗೂ ಕೊಡು ಸ್ವಾಮಿ. ಅವರನ್ನು ಅಭಿಷೇಕಿಸು. ಇನ್ನು ಹೆಚ್ಚಾದ ಸೇವೆಯಲ್ಲಿ ಅವರ ಜೀವಿತದ ಕಾಲದಲ್ಲೆಲ್ಲ ಕರ್ತನೆ ನಿನಗೆ ಮೆಚ್ಚುಗೆಯಾಗಿ ನಡೆದು ಇತರರನ್ನು ನಿನ್ನ ಬಳಿಗೆ ತರುತ್ತಾ ತಮ್ಮ ಜೀವಿತವನ್ನು ವ್ಯರ್ಥ ಮಾಡಿಕೊಳ್ಳದೆ ನಿನಗಾಗಿ ಜೀವಿಸುವಂತೆ ಸೇರಿ ಬಂದಿರುವ ನಮ್ಮೆಲ್ಲರಿಗೂ ಈ ದಿವ್ಯಾಶೀರ್ವಾದದ ಮಳೆ ಕುಟುಂಬಕ್ಕೂ ಕುಟುಂಬ ವರ್ಗಕ್ಕೆ ಸಲ್ಲತಕ್ಕವರೆಲ್ಲರಿಗೂ ಕೊಟ್ಟು ನಡೆಸುವ. ನಿನ್ನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಾವು ಪಾಪಿಗಳೇ ಹೌದು, ಅಕ್ರಮಗಾರರು, ಅನೀತಿವಂತರು, ಗಣನೆಗೆ ಬಾರದ ನಮ್ಮನ್ನು ಎಷ್ಟು ಪ್ರೀತಿ ಮಾಡಿ ನೀನ್ ನಮ್ಮನ್ನು ರಕ್ಷಿಸುತ್ತಾ ಇಲ್ಲಿವರೆಗೂ ನಡೆಸಿದ್ಯಲ್ಲಪ್ಪ. ಮುಂದಿನ ದಿನಮಾನಗಳಲ್ಲಿಯೂ ಕರ್ತನೆ ನಾವು ನಿನಗೆ ವಿಧೇಯರಾಗಿ, ನಿನಗೆ ಮೆಚ್ಚುಗೆಯಾಗಿ ನಮ್ಮ ಜೀವಿತಗಳನ್ನು ನಿನ್ಗುಟ್ಟಿಸಿ ಬರುವಂತೆ ಸಹಾಯ ಮಾಡು. ದೂರದಲ್ಲಿರುವ ಎಲ್ಲರ ಆಶೀರ್ವದಿಸಿ ನಡೆಸಪ್ಪ. ಹೀಗೆ ಕರ್ತನೆ ನಮ್ಮೆಲ್ಲರನ್ನು ಆದಿ ಅಂತ್ಯದಲ್ಲಿ ನೀನಿದ್ದುಕೊಂಡು ನಡೆಸಿಕೊಡಬೇಕು. ನಮ್ಮ ಒಡೆಯನ ತಂದೆಯು ರಕ್ಷಕನೂ ಆಗಿದೆ. ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇಲೆ ಆಮೇನ್, ಆಮೇನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಹಿರಿಯರಾದಂತ ಇಲ್ಲಿ ನಮ್ಮವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ನಮ್ಮ ಸಭಾ ಸಂಗೀತಗಳಲ್ಲಿ 36ನೇ ಸಂಗೀತವನ್ನ ಹಾಡಿಕೊಳ್ಳೋಣ. ಜೀವಕಾಂತಿಯನ್ನು 36ನೇ ಸಂಗೀತ. ಜೀವಕಾಂತಿಯನ್ನು ಬಿಟ್ಟು ರಕ್ತಮಾಯ ಯೇಸುವೇ, ಮುಳ್ಳಿನ ಕಿರೀಟ ತೊಟ್ಟು ಗಾಯವಾದ ತಲೆಯೇ, ಬೇಸವೆಷ್ಟೋ ಗಾಯವೆಷ್ಟೋ ನನ್ನ ಮೇಲೆ ಬಂದವೇ, ನೀನು ಅತ್ತು ಹೆತ್ತುವೆ ನನ್ನ ದುಷ್ಟ ಪಾಪವೇ, ನೀನು ಸತ್ತು ಹೋದದ್ದೇ ನನಗಿದ್ದ ಶಾಪವೇ, ದುಃಖದಲ್ಲಿ ರಕ್ತ ಚೆಲ್ಲಿ ಜೀವ ಕೊಟ್ಟೆ ನನಗೆ, ದುಃಖದಲ್ಲಿ ರಕ್ತ ಚೆಲ್ಲಿ ಜೀವ ಕೊಟ್ಟೆ ನನಗೆ.
ಏಕೆ ನಿನ್ನ ಮೇಲೆ ಕಷ್ಟ ದುಃಖ ಶ್ರಮ ಬಿದ್ದವು ನಿತ್ಯ ನಾನು ಜೀವನಷ್ಟ ಏಕೆ ಈಡುಕೊಂಡಿತು ನನ್ನ ದ್ರೋಹ ನನ್ನ ಶಿಕ್ಷೆ ನಿನ್ನ ಮೇಲೆ ತಾಕಿತು ನನ್ನ ದ್ರೋಹ ನನ್ನ ಶಿಕ್ಷೆ ನಿನ್ನ ಮೇಲೆ ತಾಕಿತು ನಿನ್ನ ಶುದ್ಧ ರಕ್ತದಿಂದ ನನ್ನ ಪಾಪ ಹೋಯಿತು ನಿನ್ನ ಆತ್ಮ ಶಕ್ತಿಯಿಂದ ಎಲ್ಲ ಕಾರ್ಯ ಸಾಧ್ಯವು ಕಡೆಯಲ್ಲಿ ನೀನಿರುವಲ್ಲಿ ನಾನು ಸೇರುವವನು ಕಡೆಯಲ್ಲಿ ನೀನಿರುವಲ್ಲಿ ನಾನು ಸೇರುವವನು. ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಮತ್ತೊಮ್ಮೆ ದೇವರ ಆರಾಧನೆಯಲ್ಲಿ ಪಾಲು ಹೊಂದಲು ಬಂದಿರುವಂತಹ ದೇವ ಮಂದಿಗೆ ರಕ್ಷಕನಾದಂತ ಯೇಸು ಕ್ರಿಸ್ತನ ಮೊದಲ ನಾಮದಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ಕರ್ತನು ನಮ್ಮನ್ನ ಆಶೀರ್ವಾದ ಮಾಡಲಿ. ದೇವರ ವಾಕ್ಯ ಭಾಗದಲ್ಲಿ 18ನೇ ಅಧ್ಯಾಯ ಲೂಕನು ಬರೆದಂತ ಸುವಾರ್ತೆಯಲ್ಲಿ ಒಂದರಿಂದ ಕೆಲವೊಂದು ವಚನಗಳನ್ನ ನಾವು ನೋಡುವಾಗ ದೇವರು ಉಪಮಾನವಾಗಿ ಒಬ್ಬ ವಿಧವೆಯು ಬಂದು ಒಬ್ಬ ನ್ಯಾಯ ವಿಚಾರಣೆ ಮಾಡುವವರ ಬಗ್ಗೆ ಅಧಿಪತಿಯ ಬಗ್ಗೆ ನ್ಯಾಯ ತೀರಿಸುವಲು ಕೇಳಿಕೊಳ್ಳುವಾಗ ಆಕೆಯ ವಿಜ್ಞಾಪನೆಯನ್ನ ಆ ನ್ಯಾಯಾಧಿಪತಿ ತಿರಸ್ಕರಿಸುತ್ತಾ ಬರ್ತಾನೆ. ಆದರೆ ಅವನು ಎಷ್ಟು ತಿರಸ್ಕರಿಸಿದರೂ ಆ ವಿಧವೆಯು ತನಗೆ ಸಿಗಬೇಕಾದಂತ ನ್ಯಾಯಕ್ಕಾಗಿ ತನ್ನನ್ನ ಬಂದು ಪೀಡಿಸುತ್ತಾ ಇರುವಂತವಳಾಗಿರ್ತಾಳೆ. ಕೊನೆಗೊಂದು ಸಾರಿ ಆಕೆ ದಿನಾಲು ಬಂದು ಪೀಡಿಸುತ್ತಿರುವುದನ್ನ ನೋಡಿ ಹೀಗೆ ನನ್ನನ್ನ ದಂಡಿಸುತ್ತಾಳಲ್ಲ ಅಂತ ಅಂದುಕೊಂಡು ಆಕೆಯ ನಿಮಿತ್ತವಾಗಿ ದಯೆ ಕರುಣೆಗಳಿಂದ ಆ ಕೆಲಸವನ್ನ ಮಾಡದೆ ಆಕೆಯ ಒತ್ತಾಯದಿಂದ ಆತನು ಆಕೆಯನ್ನ ನ್ಯಾಯ ತೀರಿಸಲು ಮನಸ್ಸು ಮಾಡ್ತಾನೆ ಎಂಬುದನ್ನ ತಿಳಿಸುವಂತ. ಆದರೆ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ಅನೇಕ ಸಾರಿ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನ ಕೊಡುವುದನ್ನ ತಡ ಮಾಡುವಂತಹ ವಿಚಾರದಲ್ಲಿ ಈ ಮಾತುಗಳನ್ನ ಹೇಳುವಂತ. ಅನ್ಯಾಯಗಾರನಾದ ಆ ನ್ಯಾಯಾಧಿಪತಿ ಅಂದುಕೊಂಡದ್ದನ್ನು ಆಲೋಚಿಸಿಕೊಳ್ಳಿರಿ. ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆ ಇಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರೂ ಅವರ ನ್ಯಾಯ ತೀರಿಸುವನೆಂದು ನಿಮಗೆ ಹೇಳುತ್ತೇನೆ. ದೇವರ ಮಕ್ಕಳಾದಂತ ನಾವು ಅನೇಕ ವಿಷಯಗಳ ದೇವರನ್ನ ಪ್ರಾರ್ಥಿಸುವಂತವರಾಗಿರುತ್ತೇವೆ. ವಿಶೇಷವಾಗಿ ಈ ಭೂಮಿ ಮೇಲೆ ನಮಗಾಗುವಂತ ಕಷ್ಟ, ಸಂಕಟ, ನೋವು, ಹಿಂಸೆ, ನಷ್ಟ ಇವುಗಳಿಗಾಗಿ ಪ್ರಾರ್ಥಿಸುತ್ತಾ ಇರುವಂತವರಾಗಿರ್ತೇವೆ. ಆದರೆ ಕೆಲವು ಸಾರಿ ನಿರಂತರವಾದ ಪ್ರಾರ್ಥನೆಯನ್ನ ನಾವು ಮಾಡುತ್ತಿದ್ದರೂ ನಮ್ಮ ಪ್ರಾರ್ಥನೆಗೆ ಉತ್ತರವನ್ನ ನಾವು ಕಂಡುಕೊಳ್ಳುವುದಕ್ಕೆ ಆಗುವುದಿಲ್ಲ. ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆಗೆ ಎಷ್ಟು ಪ್ರಾರ್ಥಿಸಿದರೂ ಉತ್ತರ ಸಿಗುವುದೇ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ದೇವರ ಮಕ್ಕಳಾದಂತ ನಾವು ದೇವರ ಸನ್ನಿಧಾನದಲ್ಲಿ ನಮ್ಮ ನಂಬಿಕೆ ನಿರೀಕ್ಷೆಗಳಿಂದ ಮಾಡಬೇಕಾದಂತ ಪ್ರಯತ್ನವನ್ನ ನಿಲ್ಲಿಸದೆ ನಮಗೆ ಸಿಗಬೇಕಾದಂತ ನ್ಯಾಯಕ್ಕಾಗಿ, ಬಿಡುಗಡೆಗಾಗಿ, ನಮ್ಮ ರಕ್ಷಣೆಗಾಗಿ ಹಗಲು ರಾತ್ರಿ
ತಂದೆಯಾದ ದೇವರ ಬಳಿಯಲ್ಲಿ ನಿರಂತರವಾಗಿ ಪ್ರಾರ್ಥಿಸುತ್ತಾ ಇರಬೇಕೆಂಬುದನ್ನ ಇಲ್ಲಿ ನಮಗೆ ತಿಳಿಸುವಂತವನಾಗಿದ್ದಾನೆ. ಪ್ರಾರ್ಥನೆ, ನಮ್ಮ ಪ್ರಾರ್ಥನೆಯಲ್ಲಿ ದೇವರು ನಮ್ಮನ್ನ ಮೇಲೆತ್ತಬೇಕಾದ್ರೆ, ನಮ್ಮನ್ನ ಬಿಡುಗಡೆ ಮಾಡಬೇಕಾದ್ರೆ, ನಮಗೆ ನಮ್ಮ ಕೋರಿಕೆಗಳನ್ನ ಈಡೇರಿಸಬೇಕಾದ್ರೆ ತಾನು ತನ್ನದೇ ಆದಂತ ತಕ್ಕ ಸಮಯದಲ್ಲಿ ಅವುಗಳನ್ನ ಮಾಡುವಂತವನಾಗಿದ್ದಾನೆ. ಕೆಲವೊಂದು ಸಾರಿ ನಾವು ಮಾಡಿದಂತ ಪ್ರಾರ್ಥನೆಗೆ ತಕ್ಷಣವೇ ಉತ್ತರವು ಸಿಗುವಂತದ್ದಾಗಿದೆ. ಕೆಲವೊಂದು ಸಾರಿ ಸ್ವಲ್ಪ ತಡ ಮಾಡಿ ಉತ್ತರ ಸಿಗುತ್ತದೆ. ಆದ್ರೆ ಕೆಲವೊಂದು ಸಾರಿ ಎಷ್ಟು ಪ್ರಾರ್ಥನೆ ಮಾಡಿದ್ರು ಕೆಲವೊಂದು ಪ್ರಾರ್ಥನೆಗಳಿಗೆ ಉತ್ತರವೇ ಸಿಗದಂತ ರೀತಿಯಲ್ಲಿ ಕಾಣಿಸುತ್ತೆ. ಆದರೂ ದೇವರು ಮಾತ್ರ ತನ್ನ ಮಕ್ಕಳ ಪ್ರಾರ್ಥನೆಯನ್ನ ಕೇಳುತ್ತಾ ಇರುವಂತವನಾಗಿದ್ದಾನೆ ಮತ್ತು ಬಿಡುಗಡೆಗಾಗಿ ಮಾಡಬೇಕಾದಂತ ಪ್ರಾರ್ಥನೆ ನಿರಂತರವಾಗಿ ಇರಬೇಕಾಗಿರುತ್ತದೆ. ಮತ್ತು ಪ್ರತಿಯೊಬ್ಬ ಪ್ರಾರ್ಥನಾ ವೀರನ ಪ್ರಾರ್ಥನೆಯ ಬಲದಿಂದ ದೇವರು ತನ್ನ ಕಾರ್ಯಗಳನ್ನ ಈ ಭೂಮಿಯ ಮೇಲೆ ನೆರವೇರಿಸುವಂತವನಾಗಿದ್ದಾನೆ. ಮತ್ತು ಎಷ್ಟೇ ತಡವಾದರೂ ನಂಬಿಕೆಯಿಂದ ಮಾಡಿದಂತ ಪ್ರಾರ್ಥನೆಗೆ ತಕ್ಕ ಸಮಯದಲ್ಲಿ ಉತ್ತರ ನಿಶ್ಚಯವಾಗಿ ಕೊಡುತ್ತಾನೆ ಅಂತಕ್ಕಂತಹ ಭರವಸೆಯ ಮಾತುಗಳನ್ನ ನಮಗೆ ಕೊಡುವಂತವನಾಗಿದ್ದಾನೆ. ಇಲ್ಲಿ ನಾವು ನೋಡ್ತೇವೆ, ರೋಮಾಪುರ ಪತ್ರಿಕೆ 12ನೇ ಅಧ್ಯಾಯ 12ನೇ ವಚನದಲ್ಲಿ ಪೌಲನು ಹೀಗೆ ಬರೀತಾನೆ. ರೋಮಾಪುರದವರಿಗೆ ಬರುತ್ತೆ 12ನೇ ಅಧ್ಯಾಯ 12ನೇ ವಚನ. ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗುತ್ತಿದೆ. ಉಪದ್ರವದಲ್ಲಿ ಸೈರಣೆ ಉಳ್ಳವರಾಗಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ನಮ್ಮ ಪ್ರಾರ್ಥನೆಯಲ್ಲಿ ಉತ್ತರ ಸಿಗಲಿ ಸಿಗದೆ ಇರಲಿ, ನಿರಂತರವಾದಂತ ಪ್ರಾರ್ಥನೆ ಮಾತ್ರ ನಮ್ಮ ಜೊತೆಗಿರಬೇಕೆಂಬುದಾಗಿ ಪೌಲನು ತಿಳಿಸುವಂತವನಾಗಿದ್ದಾನೆ. ಉಪದ್ರವಗಳು, ಕಷ್ಟಗಳು, ಸಂಕಟಗಳು, ಶೋಧನೆಗಳು ಬರುವಾಗ ನಾವು ಸೈರಣೆಯುಳ್ಳವರಾಗಿ ತಾಳ್ಮೆಯಿಂದ ಅವುಗಳನ್ನ ಸಹಿಸಿಕೊಂಡು ಮುಂದೆ ಸಾಗಬೇಕು. ನಮ್ಮ ಕೊರತೆಯಲ್ಲಿಯೂ, ನಮ್ಮ ನೋವಿನಲ್ಲಿಯೂ, ನಮ್ಮ ದುಃಖದಲ್ಲಿಯೂ ದೇವರಿಗೆ ಮಹಿಮೆ ಉಂಟಾಗುವಂತ ಕಾರ್ಯಗಳು ನಡೆಯುತ್ತಾ ಇರುವುದರಿಂದ ಕ್ರಿಸ್ತನ ನಿಮಿತ್ತ, ಕ್ರಿಸ್ತನಿಗಾಗಿ ಅವುಗಳನ್ನ ಸಹಿಸಿಕೊಳ್ಳುತ್ತಾ ಮುಂದೆ ಸಾಗಬೇಕಾಗಿದೆ. ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗಲಿಲ್ಲ ಅಂತ ಅಲ್ಲ. ನಮ್ಮ ಪ್ರಾರ್ಥನೆಯಲ್ಲಿ ತಡವಾಗುತ್ತಿರುವುದಕ್ಕೆ ಇನ್ಯಾವುದೋ ಕಾರಣದಿಂದ, ಇನ್ನಾರ ಹಿತಕ್ಕಾಗಿ, ಇನ್ನಾರ ಒಳಿತಿಗಾಗಿ, ಇನ್ನಾರ ರಕ್ಷಣೆಗಾಗಿ ದೇವರು ಕಾರ್ಯ ಮಾಡುವಂತವನಾಗಿ ತನ್ನ ಹಿಂಡಿನ ಸೇರಬೇಕಾಗಿರುವಂತ ಪ್ರತಿಯೊಂದು ಕುರಿಯು ಸೇರುವ ತನಕ ಆತನು ಕಾಯುವಂತವನಾಗಿ ಅನೇಕ ಸಾರಿ ಯೇಸು ಕ್ರಿಸ್ತನ ಬರೋಣದ ವಿಷಯದಲ್ಲಿ ಈ ಮಾತುಗಳನ್ನ ನಮಗೆ ತಿಳಿಸಲು ಇಷ್ಟಪಡ್ತೀನಿ. ಈ ಭೂಮಿ ಮೇಲೆ ಎಲ್ಲಾ ಕ್ರೈಸ್ತರಿಗೂ ಒಂದಲ್ಲ ಒಂದು ರೀತಿಯಾದಂತಹ ಸಂಕಟ, ಸಮಸ್ಯೆ, ಶೋಧನೆ ಇಲ್ಲಿರುವ ತನಕ ಈ ಬಾಧೆಗಳು ಎಂದಿಗೂ ತಪ್ಪಿಲ್ಲ. ಇದು ನಿರಂತರವಾದಂತಹ ಹೋರಾಟವಾಗಿರುವುದು. ಅನೇಕ ಸಾರಿ ಇಂಥ ಒಂದು ಜೀವಿತವೇ ಬೇಸರವಾಗಿ ದೇವರ ಬರೋಣಕ್ಕಾಗಿ ನಾವು ಪ್ರಾರ್ಥಿಸುವುದು. ಸ್ವಾಮಿ ಬೇಗನೆ ಬಂದ್ಬಿಡಪ್ಪ, ಯಾಕೆ ಈ ರೀತಿ ಗೋಳಾಟ, ಯಾಕೆ ಈ ರೀತಿ ನರಳಾಟ, ಯಾಕೆ ನಿನ್ನ ಮಕ್ಕಳು ಇಂಥ ಸಂಕಟದಲ್ಲಿ ಇರಬೇಕು, ನಿನ್ನ ವಾಗ್ದಾನಗಳು ಬೇಗನೆ ನೆರವೇರಲಿ. ಆಗ ನಾವು ಇಂಥ ಸಂಕಷ್ಟಗಳಿಂದ ಬಿಡುಗಡೆ ಹೊಂದಿ ಯಾವ ಭಯವೂ ಆತಂಕವೂ ಇಲ್ಲದೆ ನಿನ್ನ ಜೊತೆಯಲ್ಲಿ ನಿರಾತಂಕವಾಗಿ ಸದಾಕಾಲ ಜೀವಿಸಬಹುದಲ್ಲ. ನೀನು ಬೇಗನೆ ಬಂದ್ರೆ ನೋವು, ಸಂಕಟ, ಕಣ್ಣೀರು ನಮ್ಮಿಂದ ದೂರ ಆಗಿ ನಾವು ಸಮಾಧಾನದಿಂದ ನಿನ್ನನ್ನು ಸೇವಿಸಬಹುದಲ್ಲ. ನಿನ್ನ ಸನ್ನಿಧಾನದಲ್ಲಿ ನೆಮ್ಮದಿಯಿಂದ ಜೀವಿಸಬಹುದಲ್ಲ. ಸ್ವಾಮಿ ಬಂದ್ಬಿಡಪ್ಪ ಎಂಬುದಾಗಿ ನಾವು ಪ್ರಾರ್ಥನೆ. ಕರ್ತನು ನಮ್ಮ ಪ್ರಾರ್ಥನೆಯನ್ನ ಕೇಳ್ತಾನೆ, ಆದ್ರೆ ಆ ಪ್ರಾರ್ಥನೆ ನೆರವೇರು. ಅದಕ್ಕೆ ಕಾರಣ ನಮ್ಮ ಪ್ರಾರ್ಥನೆಯನ್ನ ಈ ಹೊತ್ತು ದೇವರು ನೆರವೇರಿಸಿಬಿಟ್ರೆ ಮುಂದೆ ದೇವರ ಸನ್ನಿಧಾನಕ್ಕೆ ಸಿದ್ಧವಾಗಬೇಕಾಗಿದ್ದಂತ ಎಷ್ಟೋ ಆತ್ಮಗಳು ಸಿದ್ಧವಾಗಲಿಕ್ಕಿಲ್ಲ.
ಮತ್ತು ಎಷ್ಟೋ ಆತ್ಮಗಳು, ಎಷ್ಟೋ ದೇವ ಮಕ್ಕಳು ದೇವರ ರಾಜ್ಯವನ್ನ ಕಳೆದುಕೊಳ್ಳಬಹುದು. ಅದಕ್ಕೋಸ್ಕರ ಅವರ ಆತ್ಮೀಕವಾದಂತ ಜೀವಿತ ಸಂಪೂರ್ಣವಾಗಿ ಬದಲಾಗುವ ತನಕ, ದೇವರ ರಾಜ್ಯಕ್ಕೆ ಸಿದ್ಧವಾಗುವ ತನಕ ಮತ್ತು ದೇವರ ರಾಜ್ಯದ ಸತ್ಯದ ಸುವಾರ್ತೆಯು ಎಷ್ಟೋ ಜನರ ಹೃದಯಗಳಲ್ಲಿ ಕಾರ್ಯ ಮಾಡಿ ಅವರು ಬಿಡುಗಡೆ ಹೊಂದಿ ನಿತ್ಯ ಜೀವದ ಒಡೆಯನಾದಂತ ದೇವರನ್ನ ಅರ್ಥ ಮಾಡಿಕೊಂಡು ದೇವರ ಚಿತ್ತಕ್ಕೆ ವಿಧೇಯರಾಗಿ ನಡೆದುಕೊಂಡು ದೇವರ ರಾಜ್ಯಕ್ಕೆ ಸಂಪೂರ್ಣರಾಗುವ ತನಕ ಯೇಸು ಕ್ರಿಸ್ತನ ಬರೋಣ ಈ ಭೂಮಿ ಮೇಲೆ ಆಗುವುದು. ಆದರೆ ಅಲ್ಲಿಯ ತನಕ ನಮ್ಮ ನೋವುಗಳು, ನಮ್ಮ ಸಂಕಟಗಳು, ನಮಗಿರುವಂತ ಯಾವುದೇ ರೀತಿಯಾದಂತ ಚಿಂತೆ ದುಃಖಗಳು ನಮ್ಮಿಂದ ಬಿಟ್ಟು ಹೋಗಲಿ. ಇವುಗಳನ್ನ ಸಹಿಸಿಕೊಳ್ಳಲಿಕ್ಕಾಗದೆ ನಾವು ಅನೇಕ ಸಾರಿ ಪ್ರಾರ್ಥನೆ ಮಾಡ್ತೀವಿ. ಕೆಲವೊಂದು ವಿಷಯಗಳಲ್ಲಿ ನಾವು ನೆನೆಸಿಕೊಂಡದ್ದು, ಅಂದುಕೊಂಡದ್ದು ನಮಗೆ ಸಿಗಬೇಕಾದಂತ ಬಿಡುಗಡೆಯು ಸಿಕ್ಕುವುದಿಲ್ಲ. ಅದಕ್ಕಾಗಿ ದೇವರ ಯೋಜನೆಯಲ್ಲಿ, ದೇವರ ಸಂಕಲ್ಪದಲ್ಲಿ ದೇವರ ಮಕ್ಕಳು ದೇವರ ಚಿತ್ತವು ನೆರವೇರುವ ತನಕ ದೇವರನ್ನ ಯಥಾರ್ಥವಾಗಿ ನಂಬಿ ಆತನಿಗೆ ನಿಷ್ಠೆಯಿಂದ ಬದುಕಿ ನಾವು ಮಾಡಬೇಕಾಗಿರುವಾದಂತ ನಿರಂತರವಾದಂತ ಪ್ರಾರ್ಥನಾ ಜೀವಿತದಲ್ಲಿ ಮಾತ್ರ ಹಿಂದೆ ಸರಿಯದೆ ನಮ್ಮ ಪ್ರಾರ್ಥನೆಯನ್ನ ಮುಂದುವರಿಸ. ಇಂತಹ ಸಮಯದಲ್ಲಿ ನಮ್ಮ ಹಾಗೆ ನಮಗಿಂತ ಹೆಚ್ಚಿನ ನೋವುಗಳನ್ನ, ಸಂಕಟಗಳನ್ನ, ಹಿಂಸೆಗಳನ್ನ ಪಡುತ್ತಿರುವಂತ ಅನೇಕರಿಂದ ಅವರನ್ನ ನೆನೆಸ್ಕೊಳ್ಬೇಕು. ಅಂತವ್ರಿಗೋಸ್ಕರ ಪ್ರಾರ್ಥಿಸಬೇಕು. ಅಂತವರ ಸಂಕಷ್ಟಗಳ ಬಿಡುಗಡೆಗಾಗಿ ಪ್ರಾರ್ಥಿಸಬೇಕು. ಇದೆಲ್ಲದರ ಜೊತೆಗೆ ದೇವರ ರಾಜ್ಯಕ್ಕೆ ಸಿದ್ಧವಾಗಬೇಕಾಗಿರುವಂತ ದೇವ ಜನರ ವಿಷಯವಾಗಿ ನಾವು ಪ್ರಾರ್ಥಿಸಬೇಕಾಗಿ. ಸೊ ನಾವು ಪ್ರಾರ್ಥಿಸುತ್ತಾ ಈ ಭೂಮಿ ಮೇಲೆ ನಡೆಯುವಂತ ಎಲ್ಲಾ ಸಂಕಟಗಳಲ್ಲಿ ಆದರಣೆಯನ್ನ ಅಂದ್ರೆ ಸೈರಣೆಯನ್ನ ಹೊಂದಿದವರ ಈ ಲೋಕದಲ್ಲಿ ನಂಬಿಕೆ, ನಿರೀಕ್ಷೆಗಳಿಂದ ನಮ್ಮ ಶ್ರೇಷ್ಠವಾದ ಹೋರಾಟವನ್ನ ಮುಂದುವರಿಸಬೇಕು. ಈ ಹೋರಾಟ ಬಿಲ್ಲು, ಕತ್ತಿ, ಬಾಣಗಳಿಂದ ಮಾಡುವಂತ ಹೋರಾಟವಲ್ಲ, ಕೇವಲ ನಂಬಿಕೆ, ನಿರೀಕ್ಷೆಗಳೆಂಬ ಬಾಣಗಳಿಂದ ತುಂಬಿದವರಾಗಿ ಹೋರಾಟ ಮಾಡಬೇಕು. ಕ್ರಿಸ್ತನು ಬರುವ ತನಕ ಯಾವ ಕಾರಣಕ್ಕೂ ನಮಗಿರುವಂತ ಶ್ರೇಷ್ಠವಾದಂತ ನಂಬಿಕೆಯಲ್ಲಿ ಅಗಲದಂತೆ, ನಂಬಿಕೆಯಿಂದ ಕದಲಿ ಹೋಗದಂತೆ, ನಮ್ಮ ನಂಬಿಕೆಯನ್ನ ದೃಢವಾಗಿ ನಮ್ಮ ದೇವರ ಸಮ್ಮುಖದಲ್ಲಿ ಭದ್ರಪಡಿಸುತ್ತಾ ದಿನನಿತ್ಯವೂ ಎದುರಾಗುವಂತ ಸಮಸ್ಯೆಗಳನ್ನ ದೇವರ ಮುಂದೆ ಇಡುತ್ತಾ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ದೇವರ ನಾಮಕ್ಕೆ ಮಹಿಮೆ ತರುವುದಕ್ಕೋಸ್ಕರ ಈ ಲೋಕದಲ್ಲಿ ಎಲ್ಲವನ್ನ ಸಹಿಸಿಕೊಂಡು ಮುಂದೆ ಸಾಗಬೇಕಾಗಿದೆ. ನಿಶ್ಚಯವಾಗಿ ನಮ್ಮ ಈ ಪ್ರಯಾಸಗಳಿಗೆ ದೇವರಲ್ಲಿ ಪ್ರತಿಫಲ ಉಂಟು ಮತ್ತು ನಮ್ಮ ಪ್ರಾರ್ಥನೆಗಳಿಗೆ ದೇವರಲ್ಲಿ ವಿಜ್ಞಾಪನೆಗಳಿಗೆ ಸದುತ್ತರ ಉಂಟು, ಬಿಡುಗಡೆ ಉಂಟು. ಅದನ್ನ ನಿಶ್ಚಯವಾಗಿ ತನ್ನ ಚಿತ್ತಕ್ಕನುಸಾರವಾಗಿ ನಮ್ಮ ಜೀವಿತದಲ್ಲಿ ನೆರವೇರಿಸ್ತಾನೆ ಮತ್ತು ನಮ್ಮ ಪ್ರಾರ್ಥನೆಗಳಿಗೆ ಸದುತ್ತರವನ್ನ ಕೊಡ್ತಾನೆ. ಆತನು ಸದುತ್ತರವನ್ನ ಕೊಡುವ ತನಕ ನಾವು ಮಾತ್ರ ನಂಬಿಕೆಯಿಂದ ಶ್ರೇಷ್ಠವಾದ ಪ್ರಾರ್ಥನಾ ಹೋರಾಟವನ್ನ ಮುಂದುವರಿಸಬೇಕೆಂಬುದಾಗಿ ದೇವರು ಇಷ್ಟಪಡ್ತಾರೆ. ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ನಮಗಾಗಿ ಮಾತ್ರವಲ್ಲದೆ ಇತರರಿಗಾಗಿಯೂ ಸಹ ನಾವು ಮಾಡುವಂತ ಒಂದು ದೊಡ್ಡ ಉಪಕಾರವಾಗಿದೆ. ದೇವರು ನಮಗೆ ಮಾಡಿದ ಉಪಕಾರಗಳಿಗೆ ಕೃತಜ್ಞತೆಯನ್ನ ಸಲ್ಲಿಸುವಾಗ ಆತನಿಗೆ ಬದಲಾಗಿ ನಾವು ಮಾಡುವಂತ ಉಪಕಾರ ಇತರರಿಗಾಗಿ ಪ್ರಾರ್ಥಿಸುವುದು. ನಮ್ಮ ನೋವಿನಲ್ಲಿಯೂ, ನಮ್ಮ ದುಃಖದಲ್ಲಿಯೂ, ನಮಗಿರುವಂತ ಸಂಕಟದಲ್ಲಿಯೂ, ಬಡತನದಲ್ಲಿಯೂ ಇತರರ ಹಿತಕ್ಕಾಗಿ, ಸುಖಕ್ಕಾಗಿ, ಒಳಿತಿಗಾಗಿ ಪ್ರಾರ್ಥಿಸುವಂತ ಹೋರಾಟವನ್ನ ನಾವು ಮಾಡುವಾಗ ತಂದೆಯಾದ ದೇವರು ನಮ್ಮ ಜೀವಿತದಲ್ಲಿ ತಾನು ಮಹಿಮೆ ಹೊಂದುತ್ತಾ ತನ್ನ ರಾಜ್ಯವನ್ನ ಅಭಿವೃದ್ಧಿ ಪಡಿಸುತ್ತಾ ತನ್ನ ನಾಮವನ್ನು ಘನಪಡಿಸಲು ಸಾಧ್ಯವಾಗುತ್ತದೆ. ಅದಕ್ಕೋಸ್ಕರ ದೇವ ಜನರು ಹಗಲು ರಾತ್ರಿ ಮೊರೆ ಇಡಬೇಕೆಂಬುದಾಗಿ ದೇವರು ಇಚ್ಛಿಸುತ್ತಾರೆ. ಮತ್ತು ದೇವರಾದುಕೊಂಡಂತ ಜನರು ದಿನನಿತ್ಯವೂ ಹಗಲು ರಾತ್ರಿ ದೇವರಿಗೆ ವಿಜ್ಞಾಪಿಸಿಕೊಳ್ಳುವುದರ ಮುಖಾಂತರವಾಗಿ ಆತನು ಬೇಗನೆ ಬರಲು, ತಂದೆಯಾದ ದೇವರು ನೇಮಿಸಿದಂತ ಕಾಲವು ಬೇಗನೆ ಬರಲು ಮತ್ತು ನಮ್ಮ ಆಗಿರುವಂತ ಇನ್ನು ಎಷ್ಟೋ ಸಂಕಟಗಳಲ್ಲಿ
ಬಾಧೆಗಳಲ್ಲಿ, ದುಃಖದಲ್ಲಿ, ಸಂಕಟದಲ್ಲಿ ಮುಳುಗಿರುವಂತ ಎಷ್ಟೋ ಜನರಿಗೆ ಬಿಡುಗಡೆ ಸಿಗಲು ದೇವರು ಕಾರ್ಯ ಮಾಡುವುದು. ಮಾನವನ ಜೀವಿತದಲ್ಲಿ ದೇವರು ಅಪೇಕ್ಷಿಸುವಂತ ಒಂದೇ ಒಂದು ಕಾರ್ಯ ಪ್ರಾರ್ಥನೆ. ಅದಕ್ಕಿಂತ ಮಿಗಿಲಾದಂಥದ್ದು ಈ ಭೂಮಿ ಮೇಲೆ ಮಾನವನಿಗೂ ದೇವರಿಗೂ ನಡುವೆ ಇರುವಂತ ನಿಕಟವಾದಂತ ಸಂಬಂಧ ಬೇರೊಂದು. ಪ್ರಾರ್ಥನೆ ಮಾಡುವಾಗೆಲ್ಲ ದೇವದೂತರು ನಮ್ಮ ಜೊತೆಯಲ್ಲಿ ಇರುವಂತವರ. ಪ್ರಾರ್ಥನೆ ಮಾಡುವಾಗೆಲ್ಲ ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇರುವಂತದ್ದಾಗಿದೆ. ಎಷ್ಟು ಪ್ರಾರ್ಥನೆ ಮಾಡುತ್ತೇವೆ ಅಷ್ಟು ದೇವರ ಸನ್ನಿಧಾನದಲ್ಲಿ ನಾವು ಆತನ ಕೃಪಾ ಸಿಂಹಾಸನದ ಬಳಿಯಲ್ಲಿ ನಿಂತಿರುವಂತವರಾಗಿರ್ತೇವೆ. ದೇವರ ಬಲಗಡೆ ಎಡಗಡೆ ಇರುವಂತ ಕೆರೂಬಿಗಳ ಮಧ್ಯದಲ್ಲಿ ನಾವು ಸಹ ಆತನ ಸುರಕ್ಷತೆಯ ಸಂರಕ್ಷಣೆಯಲ್ಲಿ, ಆತನ ಪ್ರಸನ್ನತೆಯಲ್ಲಿ, ಪರಿಶುದ್ಧತೆಯಲ್ಲಿ ಪಾಲು ಹೊಂದುತ್ತಾ ಆತನ ನಾಮದ ಘನತೆಗಾಗಿ ಮಹಿಮೆಗಾಗಿ ಜೀವಿಸುವಂತವರಾಗಿದ್ದಾರೆ. ಆದುದರಿಂದ ಈ ಭೂಮಿ ಮೇಲೆ ದೇವರ ಸನ್ನಿಧಾನವನ್ನ ಬಯಸುವುದಾದರೆ, ದೇವರ ಮಹಿಮೆಯನ್ನ ಅನುಭವಿಸಬೇಕಾದರೆ, ದೇವರ ನಡೆಸುವಿಕೆಗಳಲ್ಲಿ ಪಾಲು ಹೊಂದಬೇಕಾದರೆ ಸದಾ ಕಾಲ ದೇವರ ಸನ್ನಿಧಾನದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸುತ್ತಾ ಇರಬೇಕೆಂಬುದು ದೇವರ ಚಿತ್ತವಾಗಿದೆ. ಯಾವ ವ್ಯಕ್ತಿ ಎಲ್ಲಾ ಸಮಯದಲ್ಲಿ ನಿರೀಕ್ಷೆ ಭರವಸೆಗಳನ್ನ ಹೊಂದಿದವನಾಗಿ ತಾಳ್ಮೆಯಿಂದ ದೇವರ ಬಳಿಯಲ್ಲಿ ಎಲ್ಲಾ ವಿಷಯದಲ್ಲಿ ಪ್ರಾರ್ಥನೆ ಮಾಡುತ್ತಾ ಇರುವಂತವರಾಗಿರುತ್ತಾರೋ ಅಂತವರು ದೇವರಿಗೆ ಉಪಯುಕ್ತವಾದಂತ ಉತ್ತಮವಾದಂತ ಸಾಧನಗಳಾಗಿರುತ್ತೇವೆ. ದೇವರು ಮಾಡುವಂತ ಈ ಯುದ್ಧದಲ್ಲಿ ಆತನ ಕೈಗಳನ್ನ ಬಲಪಡಿಸುವಂತರಾಗಿರ್ತೇವೆ ಮತ್ತು ಆತನು ಈ ಲೋಕದಲ್ಲಿ ಸಂಪೂರ್ಣವಾಗಿ ತನ್ನನ್ನು ನಂಬುವಂತ ಪ್ರತಿಯೊಬ್ಬ ತನ್ನ ಮಕ್ಕಳ, ತನ್ನ ವಿಶ್ವಾಸಗಳ ಜೀವಿತದಲ್ಲಿ ಜಯಶಾಲಿಯಾಗಿ ಆತನ ಸೈನ್ಯದಲ್ಲಿ ಹೋರಾಟ ಮಾಡುವಂತ ಸೈನಿಕರು ನಾವು ಆಗಿರ್ತೇವೆ. ನಮ್ಮ ಪ್ರಾರ್ಥನೆಯ ಮುಖಾಂತರವಾಗಿ ದೇವರ ರಾಜ್ಯದ ಸೇನೆ ಈ ಲೋಕದಲ್ಲಿ ಸಿದ್ಧವಾಗುವಂತಾಗಿದೆ. ದೇವರ ರಾಜ್ಯಕ್ಕೆ ಸಿದ್ಧವಾಗಬೇಕಾದಂತ ಪ್ರತಿಯೊಬ್ಬ ಮಾನವನು ಸಿದ್ಧವಾಗುವಂತಾಗಿದ್ದಾರೆ. ನಮ್ಮ ಪ್ರಾರ್ಥನೆಯಲ್ಲಿ, ದೇವರ ಸನ್ನಿಧಾನದಲ್ಲಿ ನಾವು ಹಗಲು ರಾತ್ರಿ ಮೊಣಕಾಲೂರಿ ಪ್ರಾರ್ಥನೆ ಮಾಡುತ್ತಿರುವಾಗ ಇನ್ನೊಂದು ಆತ್ಮದ ರಕ್ಷಣೆಯಾಗಿರ್ತದೆ, ಇನ್ನೊಂದು ಆತ್ಮಕ್ಕೆ ಬಿಡುಗಡೆ ಆಗ್ತಿರ್ತದೆ, ಇನ್ನೊಂದು ಆತ್ಮಕ್ಕೆ ಸಮಾಧಾನ ಸಿಗ್ತದೆ, ನೆಮ್ಮದಿ ಸಿಗ್ತದೆ, ಸಂತೋಷ ಸಿಗ್ತದೆ, ಪ್ರೀತಿ ದೊರೀತದೆ, ಕಷ್ಟ ಸಂಕಟ ಹಿಂಸೆಗಳು ದೂರ ಆಗ್ತವೆ. ಹೀಗೆ ದೇವರ ಸನ್ನಿಧಾನದಲ್ಲಿ ದೇವರ ಮಕ್ಕಳು ದೇವರ ಕೃಪೆಯನ್ನ ಅನುಭವಿಸುತ್ತಾ, ದೇವರ ಒಳ್ಳೆತನದಲ್ಲಿ ಪಾಲು ಹೊಂದುತ್ತಾ, ದೇವರ ಪ್ರಸನ್ನತೆಯನ್ನ ಅನುಭವಿಸುತ್ತಾ ದೇವರ ರಾಜ್ಯಕ್ಕೆ ಸಿದ್ಧವಾಗುವಂತ ಕಾರ್ಯವನ್ನ ದೇವರು ತನ್ನ ಭಕ್ತರು ಮಾಡುವ ಪ್ರಾರ್ಥನೆಯ ಮುಖಾಂತರವಾಗಿ ಆ ಕಾರ್ಯವನ್ನ ಮಾಡುವಂತರಾಗಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ವೈಯಕ್ತಿಕವಾದಂತ ಜೀವಿತದಲ್ಲಿ ದೇವರಿಗೆ ಎಲ್ಲಾ ಸಮಯದಲ್ಲಿಯೂ ಎಚ್ಚರವಾಗಿದ್ದು ಉಜ್ಞಾಪಿಸಿಕೊಳ್ಳುವುದನ್ನ ನಮಗೆ ಕರ್ತನು ಕಲಿಸುವಂತನಾಗಿದ್ದಾನೆ ಮತ್ತು ನಮ್ಮಿಂದ ಎದುರು ನೋಡುವಂತನಾಗಿದ್ದಾನೆ. ಮತ್ತು ಇಂತಹ ಆತ್ಮಿಕವಾದಂತಹ ಜೀವಿತದಲ್ಲಿ ನಾವು ಪಾಲು ಹೊಂದುತ್ತಾ, ಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಾ ಆತನ ರಾಜ್ಯಕ್ಕೆ ಸಂಪೂರ್ಣರಾಗುವಂತ ಶಕ್ತಿಯನ್ನ, ಬಲವನ್ನ ಆತನು ನಮಗೆ ಅತ್ಯಧಿಕವಾಗಿ ಕೊಡುವಂತ. ಕೆಲವು ಸಾರಿ ಈ ಭೂಮಿ ಮೇಲೆ ನಿರಂತರವಾದಂತಹ ಪ್ರಾರ್ಥನೆಗಳನ್ನ ನಾವು ಮಾಡುತ್ತಾ ಇದ್ದು ಅವುಗಳಿಗೆ ಸದುತ್ತರವನ್ನ ಇಲ್ಲಿ ನಾವು ಪಡೆದುಕೊಳ್ಳದೆ ಹೋದರೂ ಮುಂದೊಂದು ದಿವಸ ಆತನ ಸನ್ನಿಧಾನದಲ್ಲಿ ಕುಳಿತುಕೊಂಡು ಆತನು ನಮ್ಮ ಪ್ರಾರ್ಥನೆಯನ್ನ ಕೇಳುವುದರಲ್ಲಿ ತಡ ಮಾಡುತ್ತಾ ಇದ್ದಂತ ಕಾರಣವನ್ನ ಆತನು ನಮಗೆ ತಿಳಿಸುವಾಗ ಅಲ್ಲಿ ನಾವು ಆಶ್ಚರ್ಯ ಪಡುವಂತರಾಗ. ನಮ್ಮ ಪ್ರಾರ್ಥನೆಯ ಮುಖಾಂತರವಾಗಿ ಎಷ್ಟೋ ಕೋಟಿ ಜನರು ದೇವರ ರಾಜ್ಯದಲ್ಲಿ ನಿಂತಿರುವಂತವರಾಗಿದ್ದಾರೆ. ದೇವರ ಸಮಕ್ಷಮದಲ್ಲಿ ನಮ್ಮ ಹಾಗೆ ದೇವರ ಪ್ರಸನ್ನತೆಯನ್ನ ಅನುಭವಿಸುವಂತರಾಗಿದ್ದಾರೆ. ಆವತ್ತು ಆ ದಿನ ನಾವು ಮಾಡುವಂತ ಪ್ರಾರ್ಥನೆಗಳಿಗೆ ತಕ್ಕ ಪ್ರತಿಫಲವನ್ನ ನಮ್ಮ ಕಣ್ಣುಗಳು ನೋಡ್ತವೆ, ನಮ್ಮ ಹೃದಯವು ಅರ್ಥ ಮಾಡಿಕೊಳ್ತದೆ ಮತ್ತು ನಮ್ಮ ಜೀವಿತದಲ್ಲಿ ಎಂದೂ ಸಿಗಲಾರದಂತ ಸಂತೋಷವನ್ನ, ತೃಪ್ತಿಯನ್ನ ನಾವು ಅನುಭವಿಸಲು ಸಾಧ್ಯವಾಗುತ್ತದೆ. ಅದಕ್ಕಾಗಿಯೇ ಸ್ವಾಮಿ ತನ್ನ ಮೇಲೆ ನಿರೀಕ್ಷೆ, ನಂಬಿಕೆ ಇಟ್ಟು ಪ್ರಾರ್ಥಿಸುವಂತ
ದೇವರ ಮಕ್ಕಳಿಗೆ ಮಾತುಗಳನ್ನು ದೇವರಾದುಕೊಂಡವರು ನಿಶ್ಚಯವಾಗಿ ಅವರ ನ್ಯಾಯವನ್ನು ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆ ಇಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೆ ಇರುವಂತೆ ನಮ್ಮ ದೇವರು ನೀತಿವಂತರು, ನಂಬಿಗಸ್ತರು, ನ್ಯಾಯಾಧಿಪತಿಯಾಗಿ ನಮಗೆ ಈ ಭೂಮಿ ಮೇಲೆ ತಕ್ಕ ಸುರಕ್ಷತೆಯನ್ನ ನಮ್ಮ ಆತ್ಮ ಪ್ರಾಣ ಶರೀರಗಳಿಗೆ ಒದಗಿಸಿಕೊಟ್ಟವನಾಗಿ ನಮ್ಮನ್ನು ಈ ಭೂಮಿ ಮೇಲೆ ಸಂರಕ್ಷಿಸಿ ಕಾಪಾಡುತ್ತಾ ಬರುತ್ತಿರುವುದರಿಂದ ಕಷ್ಟ ಸಂಕಟಗಳ ಮಧ್ಯದಲ್ಲಿಯೂ ನಾವು ಎಲ್ಲಾ ಜನರ ಮಧ್ಯದಲ್ಲಿ ಉಸಿರಾಡುತ್ತಾ ಜೀವಿಸುತ್ತಾ ಇರುವಂತ ನಮ್ಮ ಈ ಒಂದು ಉಸಿರಾಟದ ಜೀವಿತ ಈ ಭೂಮಿ ಮೇಲೆ ನಿರಂತರವಾಗಿ ಮುಂದುವರಿಯಬೇಕಾದರೆ ಪ್ರಾರ್ಥನೆಯಲ್ಲಿ ನಮಗಿರುವಂತಹ ಅತ್ಯಾಸಕ್ತಿ ಮತ್ತು ಪ್ರಾರ್ಥನೆ ಮುಖಾಂತರವಾಗಿ ದೇವರ ಯೋಜನೆಯಲ್ಲಿ ನಮಗಿರುವಂತಹ ಪಾಲು ನಾವು ಮಾಡಬೇಕಾದಂತ ಕರ್ತವ್ಯ ಅಡಕವಾಗಿರ್ತದೆ. ಅದು ಸಂಪೂರ್ಣವಾಗುವ ತನಕ ದೇವರು ತನ್ನ ಮಕ್ಕಳು ತನ್ನ ಕೃಪಾ ಸಿಂಹಾಸನದಲ್ಲಿ ಸದಾ ಕಾಲ ಎಚ್ಚರವಾಗಿದ್ದು ಪ್ರಾರ್ಥಿಸುತ್ತಿರಬೇಕೆಂಬುದಾಗಿ ಬಯಸುತ್ತಾರೆ. ಆದುದರಿಂದಲೇ ಎಲ್ಲಾ ಸಮಯದಲ್ಲಿಯೂ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂತಕ್ಕಂಥ ಒಂದೇ ಒಂದು ವಿಜ್ಞಾಪನೆಯನ್ನು ದೇವರ ವಾಕ್ಯದಲ್ಲಿ ಮುಖಾಂತರವಾಗಿ ದೇವರ ಮಕ್ಕಳ ಮುಂದೆ ಇರುವಂತ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ನಮಗೆ ಮಾಡದ ಎಷ್ಟೋ ಉಪಕಾರಗಳಿಗೆ ನಾವು ಉಪಕಾರ ಸಲ್ಲಿಸಲಿಕ್ಕೆ ನಮ್ಮಿಂದ ಯಾವುದೇ ಮಾರ್ಗ, ಆದರೆ ಆತನು ಮಾಡಿದ ಉಪಕಾರಕ್ಕೆ ಸ್ವಲ್ಪವಾದರೂ ನಾವು ಋಣವನ್ನ ತೀರಿಸಬೇಕಾದರೆ ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕು. ಈ ಭೂಮಿ ಮೇಲೆ ನಮ್ಮಂತೆ ಇರುವಂತಹ ಪ್ರತಿಯೊಬ್ಬ ಮಾನವನಿಗಾಗಿ ಪ್ರಾರ್ಥಿಸಬೇಕು. ನಾವು ಅನುಭವಿಸುತ್ತಿರುವಂತಹ ಕಷ್ಟ ಸಂಕಟ ನೋವು ಹಿಂಸೆಗಳನ್ನ ಅನುಭವಿಸಿ ನಿರಾಸೆಗೊಳಗಾಗಿರುವಂತ ಜನರ ಬಿಡುಗಡೆಗಾಗಿ ಪ್ರಾರ್ಥಿಸಬೇಕು. ಮತ್ತು ಈ ಲೋಕದಲ್ಲಿ ದೇವರ ರಾಜ್ಯದ ಸುವಾರ್ತೆಯು ಸಂಪೂರ್ಣವಾಗಿ ಯೇಸು ಕ್ರಿಸ್ತನ ರಾಜ್ಯಕ್ಕೆ ಸಿದ್ಧವಾಗಬೇಕಾಗಿರ್ತಕ್ಕಂಥ ಒಂದೊಂದು ಆತ್ಮಗಳು ಸಿದ್ಧವಾಗುವುದಕ್ಕೆ ದೇವದೂತರು ದೇವರ ಸಂದೇಶವನ್ನ ಅವರ ಬಳಿಗೆ ತೆಗೆದುಕೊಂಡು ಹೋಗ್ಲಿಕ್ಕಾಗುವಂತೆ ಕರ್ತನು ಅವ್ರ ಹೃದಯಗಳನ್ನ ತೆರೆದು ಅವ್ರ ಸತ್ಯವನ್ನ ಅರ್ಥ ಮಾಡಿಕೊಂಡು ಅವರಲ್ಲಿರ್ತಕ್ಕಂಥ ಕಾಠಿಣ್ಯವು ಬಿಟ್ಟು ಹೋಗಿ ಸೈತಾನ ಬಂಧನದಿಂದ ಅವರು ಬಿಡುಗಡೆ ಹೊಂದಿ ದೇವರ ಕೃಪಾಸಿಂಹಾಸನದ ಬಳಿಗೆ ಬರಲಿಕ್ಕಾಗುವಂತೆ ಪ್ರಾರ್ಥಿಸಬೇಕಾಗಿದೆ. ಕರ್ತನ ಆತ್ಮನು ಅವರು ಕಲ್ಲಾದ ಹೃದಯಗಳನ್ನ ಕರಗಿಸಿ ಮೃದುಗೊಳಿಸಿ ದೇವರ ನಿತ್ಯವಾದಂತ ಜೀವವುಳ್ಳ ಆಜ್ಞೆಗಳನ್ನ ಅವರ ಹೃದಯದ ಹಲಗೆ ಮೇಲೆ ಬರೆದು ದೇವರ ಪರಿಶುದ್ಧವಾದ ಆಜ್ಞೆಗಳನ್ನ ಕೈಕೊಂಡು ನಡೆಯುವಂತ ಆತ್ಮನ ಪ್ರೇರೇಪಣೆಯನ್ನು ಬಲವನ್ನು ಶಕ್ತಿಯನ್ನು ಪರಿಶುದ್ಧತೆಯ ಜೀವಿತವನ್ನು ಕೊಟ್ಟು ದೇವರ ಕೃಪಾ ಸಿಂಹಾಸನದ ಮುಂದೆ ದೇವರ ರಾಜ್ಯಕ್ಕೆ ಯೋಗ್ಯರನ್ನಾಗಿ ಮಾಡೋದಕ್ಕಾಗಿ ಪ್ರಾರ್ಥಿಸ. ನಮ್ಮ ಪ್ರಾರ್ಥನೆಗಳಿಗೆ ಅಲ್ಲಿ ನಮ್ದು ಸದುತ್ತರ ನಿಶ್ಚಯವಾಗಿ ಸಿಗುವುದಕ್ಕಾಗಿ ಇಲ್ಲಿ ನಮಗೆ ಅನ್ಯಾಯವಾದರೂ ಸಿಗಬೇಕಾದಂತಹ ಸ್ಥಳದಲ್ಲಿ ನಮಗೆ ನ್ಯಾಯವನ್ನ ದೇವರು ಕರ್ತನು ನಮಗೆ ನ್ಯಾಯಾಧೀಶರು ನಮ್ಮ ಪ್ರಾರ್ಥನೆಗೆ ಸದುತ್ತರ ಕೊಡ್ತಾರೆ. ಅನಂಬಿಕೆ ನಿರೀಕ್ಷೆಗಳಿಂದ ಸದಾ ಕಾಲ ಎಚ್ಚರವಾಗಿದ್ದು ಪ್ರಾರ್ಥಿಸುವಂತೆ ಕರ್ತನ ಆತ್ಮ. ಪ್ರಿಯ ಸಹೋದರ ಸಹೋದರಿಯರೇ, ನಮಗಿರುವಂತ ದೇವರು ನಮಗೆ ಕೊಟ್ಟಿರುವಂತ ಒಂದು ದೊಡ್ಡ ಆಸ್ತಿ ಪ್ರಾರ್ಥನಾ ಜೀವ. ಕ್ರೈಸ್ತ ವಿಶ್ವಾಸಿಗಳಿಗಿರುವಂತ ಬಲವಾದಂತ ಒಂದು ಗುರಾಣಿ. ಅದನ್ನೇ ತಾನೇ ಎಪಿಸೋಡ್ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಅಲ್ಲಿ ಹೀಗೆ ಬರುತ್ತಾರೆ 6ನೇ ಅಧ್ಯಾಯದಲ್ಲಿ 18ನೇ ವಚನದಲ್ಲಿ, ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವ ಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ. ಇದು ನಮಗಿರುವಂತ ದೊಡ್ಡ ಆಸ್ತಿ. ಈ ಆಸ್ತಿಯನ್ನ ನಾವೆಂದೂ ಕೂಡ ಕಳ್ಕೋಬಾರ್ದು, ನಷ್ಟಪಡಿಸ್ಬೇಕು. ಈ ಆಸ್ತಿ ಒಂದಿದ್ರೆ ಸಾಕು, ಈ ಭೂಮಿ ಮೇಲೆ ಎಂಥ ಭಾರವನ್ನಾದರೂ ಹೊತ್ತು ನೀಗಿಸಿ ಸಂಪೂರ್ಣಗೊಳಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೋಸ್ಕರ ದೇವ ಜನ ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕೆಂಬುದಾಗಿ ದೇವರು ಬಯಸುತ್ತಾರೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ.
ಹೀಗೆ ನಾವು ಎಚ್ಚರವಾಗಿದ್ದು ಪ್ರಾರ್ಥಿಸುತ್ತಾ ಈ ಭೂಮಿ ಮೇಲೆ ದೇವರ ಸಂಕಲ್ಪವು ಸಂಪೂರ್ಣವಾಗಿ ನೆರವೇರಿ, ದೇವರ ಚಿತ್ತವು ನೆರವೇರಿ, ದೇವರ ರಾಜ್ಯವು ಬೇಗನೆ ಬರ್ಲಿಕ್ಕಾಗುವಂತೆ ನಾವೆಲ್ಲರೂ ಆತನ ಸೇನೆಯಲ್ಲಿ ಬಲವಾಗಿ ದೃಢ ಚಿತ್ತದಿಂದ ನಮಗಿಟ್ಟಿರುವಂತಹ ನಂಬಿಕೆ ನಿರೀಕ್ಷೆಗಳಿಂದ ದೇವರ ಸನ್ನಿಧಾನದಲ್ಲಿ ಬಲವಾಗಿ ಪ್ರಾರ್ಥಿಸುತ್ತಾ ದೇವರ ಬಲವನ್ನು ಬೇಗನೆ ಆಗುವಂತೆ ದೇವರು ನಮ್ಮೆಲ್ಲರನ್ನು ತೀರಿಸಿಕೊಳ್ಳಲಿ ಎಂಬುದು ನನ್ನ ಪ್ರಾರ್ಥನೆ ಆಗಿದೆ. ದೇವರು ನಮ್ಮೆಲ್ಲರೂ ಈ ಸಮಯದಲ್ಲಿ ನನ್ನ ಮಧ್ಯದಲ್ಲಿ ಹಿರಿಯರಾದಂತ ಪ್ರೇಮನಾಥ್ ಸರ್ ಅವರು ಇದ್ದಾರೆ. ಅವರು ಪ್ರಾರ್ಥನೆ ಮಾಡಬೇಕಾಗಿ ಕೇಳ್ಕೊಡ್ತೇನೆ. ಪ್ರಾರ್ಥನೆ ಮಾಡಬೇಕಾದಂತಹ ವಿಷಯ ವಿಶೇಷವಾಗಿ ನಮ್ಮ ಮಧ್ಯದಲ್ಲಿ ಅನೇಕ ಅನಾಥಾಶ್ರಮ ಅವುಗಳಿಗೋಸ್ಕರ ನೀವು ಪ್ರಾರ್ಥಿಸಬೇಕೆಂಬುದಾಗಿ ಕೇಳ. ಅನಾಥ ಮಕ್ಕಳಿಗಾಗಿ, ವೃದ್ಧರಿಗಾಗಿ, ಬಡವರಿಗಾಗಿ, ಬಡತನದಲ್ಲಿರ್ತಕ್ಕಂಥ ಜನರಿಗಾಗಿ, ಬಿಡುಗಡೆಗಾಗಿ ಪ್ರಾರ್ಥಿಸಬೇಕಾಗಿದೆ. ಜೊತೆಗೆ ದೇವರ ರಾಜ್ಯದ ಸುವಾರ್ತೆ ಈ ಭೂಮಿ ಮೇಲೆ ಸಂಪೂರ್ಣಗೊಳ್ಬೇಕು. ಅದಕ್ಕಾಗಿ ದೇವರ ಮಕ್ಕಳು ವಿಶೇಷವಾಗಿ ಕೆಲಸ ಮಾಡ್ಬೇಕು, ಆಸಕ್ತಿಯಿಂದ ದುಡಿಬೇಕು. ಇವತ್ತು ದೇವಜನರು ದೇವರ ಸುವಾರ್ತೆ ಸೇವೆಯಲ್ಲಿ ಬಹಳ ನಿರುತ್ಸಾಹವನ್ನ ತೋರುವಂತರಾಗಿದ್ದಾರೆ. ಲೋಕದ ಕಡೆಗೆ ಮನಸ್ಸು ಮಾಡಿದ್ದಾರೆ. ಲೋಕದಲ್ಲಿ ಸಿಗುವಂತಹ ಸುಖ ಸಂತೋಷಕ್ಕಾಗಿ ಹಂಬಲಿಸುತ್ತಾರೆ. ದೇವರ ಸೇವೆಯಲ್ಲಿ ಪ್ರಯಾಸ ಪಡಬೇಕಾಗಿರುವುದರಿಂದ ಅದನ್ನ ಕಡೆಗಣಿಸಿ ಈ ಲೋಕದಲ್ಲಿ ಬದುಕುತ್ತಿದ್ದಾರೆ. ಈ ನಿಮಿತ್ತ ಕರ್ತನ ಸೇವೆ ಸ್ಥಗಿತಗೊಂಡಿದೆ. ಯೇಸು ಕ್ರಿಸ್ತನ ಬರೋಣ ದೂರವಾಗುತ್ತದೆ. ಅದಕ್ಕಾಗಿ ಅತ್ಯಾಸಕ್ತಿಯಿಂದ ದೇವರ ಸೇವೆ ಸಂಪೂರ್ಣಗೊಳ್ಳಲು ಪವಿತ್ರಾತ್ಮ ದೇವರು ತನ್ನ ಸಭೆಯಲ್ಲಿ ತನ್ನ ಜನರನ್ನ ಎಬ್ಬಿಸಿ ತನ್ನ ಉನ್ನತವಾದ ಸೇವೆಯನ್ನು ಸಂಪೂರ್ಣಗೊಳಿಸಿ ಆತನ ಬರೋಣವನ್ನು ಶೀಘ್ರಗೊಳಿಸ್ಲಿಕ್ಕಾಗುವಂತೆ ಪ್ರಾರ್ಥನೆ ಮಾಡಬೇಕು. ಕಷ್ಟಗಳಲ್ಲಿ, ಸಂಕಟಗಳಲ್ಲಿ, ನೋವುಗಳಲ್ಲಿ, ದುಃಖದಲ್ಲಿ ಜನರು ನರಳುತ್ತಿದ್ದಾರೆ. ಅನ್ಯಾಯ ಆಗ್ತದೆ. ಅವರ ಅನ್ಯಾಯವನ್ನ ಕೇಳುವವರು ಯಾರು? ದೇವರು ತನ್ನ ದೂತರನ್ನ ಕಳುಹಿಸಿ ಅಂತವರ ಬಿಡುಗಡೆಯನ್ನ ಮಾಡಿ ಅವರಿಗೂ ನೆಮ್ಮದಿಯ ಕಾಲಗಳನ್ನು ಕೊಟ್ಟು ಈ ಭೂಮಿ ಮೇಲೆ ತನ್ನನ್ನು ಆರಾಧಿಸುವಂತ ಅವಕಾಶವನ್ನ ಮಾಡಿಕೊಡುವ ಹಾಗೆ ದೇವರಲ್ಲಿ ಪ್ರಾರ್ಥನೆ ಮಾಡಿ. ಮತ್ತು ಪ್ರಾರ್ಥನೆ ವಿಜ್ಞಾಪನೆಗಳಿದ್ದರೆ, ಇನ್ನೇನಾದ್ರೂ ಹೆಚ್ಚಿನ ಸಂಗತಿಗಳಿದ್ದರೆ ಅವುಗಳನ್ನು ಪ್ರಾರ್ಥನೆಯಲ್ಲಿ ನೀವು ವಿಜ್ಞಾಪಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಈ ಪ್ರಾರ್ಥನೆಯನ್ನ ಹಿರಿಯರಾದಂತಹ ಪ್ರೇಮನಾಥ್ ಸರ್ ಅವರು ಮಾಡಬೇಕಿದ್ದಾರೆ. Yes, Pastor. Let us pray. Oh, gracious Heavenly Father, we thank you, my Lord, for giving one more opportunity, my Lord, to come to your feet early in the morning hours. Lord, we thank you for good night's sleep, my Lord, and helping us to awake ourselves and to bow down before you, my Lord, to pray for ourselves and to pray for the human mankind on this earth. Lord, we thank you for this wonderful message given by your faithful servant, Pastor M. Raju and his family, my Lord. Please bless them abundantly, pour your wisdom for above, my Lord, and provide him with all the facilities that is required to run this function, so we can pray program smoothly and efficiently, Lord. Lord, I especially pray for all the participants who are bowed down here. Please be with them, my Lord. Fulfill their desires. Yes, Lord, as you see in the scriptures, Luke 18:1-8, then Jesus told them a parable about the need to pray always and not to lose heart. He said, in a certain city there was a judge who neither feared God nor had respect for the people. In that city there was a widow who kept coming to him and saying and seeking for the justice. Yes, my Lord, we see here there are varieties of people on this earth, my Lord. Though there is injustice, Lord,
You've asked us to have faith in you and your words, my Lord, as you will definitely provide us the justice. So, Lord, please be with us. Help us to keep praying, my Lord, and never giving up our hearts. So, Lord, in further Romans 12 said, do not be lazy, but always work hard. Serve the Lord well because you enjoy it. Further, he says, be happy because you can trust God to do what he says. Be patient when you are in troubles. So in all times, keep praying. We should pray for the souls who have given up hope. We should pray for the stone-hearted souls. And I'm sure our prayers will be heard and answered a day or the other. Lord, we thank you for this wonderful messages, my Lord, and for the warnings. Especially pray for the ashrams, my Lord, the people in ashrams, for the poor and needy. And Lord, also for spreading the gospel, as we see that the preachers and the pastors are few in numbers. We feel that the prayer is reduced on this earth and the coming of Jesus is being postponed. So Lord, as we, your servants, my Lord, have taken a burden of praying for the human mankind on this earth under the leadership of your faithful servant, Pastor M. Raju, and his family, my Lord. Lord, please bless the hours that we are spending with you. Lord, please hear our prayers, my Lord. If there are any sins coming under the way, Lord, please forgive us, my Lord. And please bless us. Please answer our prayers. Let the hours, my Lord, that we are spending with you not be in vain. You know the purpose, my Lord, that every day in the morning we are coming to your feet. So, Lord, please accept us as we are. And Lord, please help us to be a light amidst the people we are. Bless all the mankind on this earth, my Lord, as the world is perishing. We see, my Lord, every moment, every hour, every minute, so many untoward incidents are taking place, my Lord. We're unable to see some incidents, my Lord, which are very horrible, taking place on this earth. We can't even imagine, my Lord, that such things would happen on this earth. But more than that, my Lord, we're witnessing. Lord, it's horrible, my Lord, that we are witnessing on this earth. Every moment, my Lord, there is one or the other disaster. People are suffering, crying, lost, my Lord. Lord, we pray for all such people. Please be with them, my Lord. Give justice. Yes, my Lord. Thank you for your wonderful words and promises, my Lord, that you have given us. Help us, my Lord, to see that we're eligible for such promises that you have made, the gospel. Lord, please help us to find a place in your kingdom. Lord, we thank you once again for hearing and answering our prayers, my Lord. Please continue to bless us. I submit myself and the entire congregation
especially Pastor M. Raju and his family, and all the participants who are bowed down here, my Lord. Lord, Father, as your servant has a plan of starting the Sabbath school lesson study, Lord, please provide him with all the facilities, my Lord, so that many more souls will be brought under your fold and shall be blessed, my Lord. We shall know many more words and sayings about you in the gospel, my Lord. For that, a lesson study is a must. So, Lord, please help us, my Lord, to see that the lesson study shall be begun at the earliest. Once again, Lord, bless one and all who are in troubles. Please bless them, my Lord. Especially pray for my sisters, daughters, whom you have taken care of for. You blessed her during her delivery, my Lord. I place the child and the mother to my mighty hands, my Lord. Please keep your angels surrounding them. Bless them, my Lord. Thank you, my Lord. For helping us to be at least for a few hours in a day. Vacation, especially Pastor Raju and his family, and all the participants. To your mighty hands, my Lord, please be with us throughout the day and lead us and guide us, Lord. And I pray in the precious name of Jesus Christ. ಆಮೆನ್. Amen. ಸೊ ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಹಿರಿಯರಾದಂತಹ ಪ್ರೇಮ ಸಾರ್ ಅವರಿಗೆ ನನ್ನ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ದರೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಮುಕ್ತಾಯದ ಪ್ರಾರ್ಥನೆಯನ್ನು ಹೋಗೋಣ. ಫಸ್ಟ್ ನಮ್ಮ ಮದರ್ ಇನ್ ಲಾ ತಂಗಮ್ಮ ಅತ್ತೆಯವ್ರಿಗೆ ಸ್ವಲ್ಪ ಪ್ರೇಯರ್ ಮಾಡ್ರಿ. ಕೀಪರ್ ಇನ್ ಪ್ರೇಯರ್ಸ್. ಆಮೇಲೆ ನಮ್ಮ ಅಂಕಲ್ ಸಿಲ್ ಅವ್ರಿಗೆ ಪಾಲ್ ಅಂತ ಜಸ್ಟ್ ಪ್ರೇ ಫಾರ್ ಹಿಮ್. ಸ್ಟ್ರೋಕ್ ಆಗಿದೆ. ಸ್ಟಿಲ್ ಸರ್ವೈವ್ ಪಾಸ್ಟರ್. ಸೊ ಪ್ಲೀಸ್ ಪ್ರೇ ಫಾರ್ ಹಿಮ್. ಪ್ರಾರ್ಥನೆ ಮಾಡ್ತೀನಿ. ಹೇಳಿ. ಸಂಪೂರ್ಣವಾಗಿ ನಾನು ಆರೋಗ್ಯವಾಗಿರ್ಬೇಕು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನು, ಪರಾತ್ಪರನು, ಸರ್ವಶಕ್ತನು, ಉನ್ನತೋನ್ನತನೂ ಆಗಿರುವಂತ ನಮ್ಮ ತಂದೆಯಾದ ದೇವರೇ, ನಿನ್ನ ಪ್ರೀತಿ, ದಯೆ, ಕರುಣೆ, ಉಪಕಾರಗಳಿಗಾಗಿ ಸ್ತೋತ್ರಪ್ಪ. ಬೆಳಗಿನ ಜಾವದಲ್ಲಿ ಎಚ್ಚರವಾಗಿ ನಿನ್ನ ದರ್ಶನಕ್ಕಾಗಿ, ನಿನ್ನ ಪ್ರೀತಿಗಾಗಿ, ನಿನ್ನ ಪರಾಂಬರಿಕ್ಕಾಗಿ ಹಂಬಲಿಸುತ್ತಾ ನಿನ್ನ ಕೃಪೆಯನ್ನು ಅಪೇಕ್ಷಿಸುತ್ತಾ ಬರುವಂತೆ ನಿನ್ನ ಮಕ್ಕಳಾದ ನಮ್ಮನ್ನ ನಡೆಸೋದಕ್ಕಾಗಿ ನಿನಗೆ ಸ್ತೋತ್ರ. ತಲೆಬಾಗಿ ಬಂದಿರುವಂತಹ ಹಿರಿಯರನ್ನ, ಈ ಪ್ರಾರ್ಥನಾ ಕೂಟದಲ್ಲಿ ಭಾಗವಹಿಸುವಂತಹ ಪ್ರತಿಯೊಬ್ಬರನ್ನು ನಿನ್ನ ಸ್ತುತಿಸ್ತೇವೆ. ನಿನ್ನ ಕೃಪೆಯಿಂದ ಅವರನ್ನು ಆವರಿಸಿಕೋ, ಆತ್ಮನ ಬಲದಿಂದ ಅಭಿಷೇಕಿಸು, ಪರಲೋಕದ ಶಕ್ತಿಯನ್ನು, ಬಲವನ್ನು, ಚೈತನ್ಯವನ್ನ ನೀಡು. ಅವರ ಪ್ರಾರ್ಥನೆಯು ಅವಶ್ಯವಾಗಿದೆ ಸ್ವಾಮಿ. ನಿನ್ನ ರಾಜ್ಯವು ಭೂಮಿ ಮೇಲೆ ಸಿದ್ಧವಾಗಬೇಕಾದರೆ, ನಿನ್ನ ಮರಣವು ಬೇಗನೆ ಆಗಬೇಕಾದರೆ, ಇಂಥ ಎಷ್ಟೋ ದೇವ ಜನರ ಪ್ರಾರ್ಥನೆಯು, ಮೊರೆಯು ನಿನ್ನ ಸನ್ನಿಧಾನಕ್ಕೆ ಮುಟ್ಟಬೇಕಾಗಿದೆ ಸ್ವಾಮಿ. ಆಗಲೇ ಈ ಭೂಮಿ ಮೇಲಿರುವಂತ ಕಷ್ಟ, ಸಂಕಟ, ಕಣ್ಣೀರು, ದುಃಖ, ನೋವು, ಭಯ, ಚಿಂತೆ, ಎಲ್ಲ ಬಾಧೆಗಳು ಸಂಪೂರ್ಣವಾಗಿ ಲಯವಾಗಿ ಹೋಗಲು ಸಾಧ್ಯ ಸ್ವಾಮಿ. ಕರ್ತನೆ, ನಿನ್ನ ಮಕ್ಕಳಾದ ನಮ್ಮನ್ನ ನೀನು ಪ್ರೇರಿಸಿ, ಆತ್ಮನ ಬಲದಿಂದ ಅಭಿಷೇಕಿಸಿ, ಬೆಳಗಿನ ಜಾವದಲ್ಲಿ ನಿನಗಿರುವಂತ ಮನಸ್ಸನ್ನ ನಮಗೆ ಕೊಟ್ಟು, ಈ ಭೂಮಿ ಮೇಲೆ ನಮ್ಮ ಹಾಗೆ ಕಷ್ಟಪಡುತ್ತಿರುವ ಪ್ರತಿಯೊಬ್ಬರ ಹಿತಕ್ಕಾಗಿ ಪ್ರಾರ್ಥಿಸುವಂತೆ ಅವಕಾಶವನ್ನು ಕೊಟ್ಟಿದ್ದೀ ತಂದೆ. ಇದಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳಾದ ನಮ್ಮನ್ನು ಆಶೀರ್ವದಿಸು, ಆತ್ಮನ ಬಲದಿಂದ ಅಭಿಷೇಕಿಸು. ಇನ್ನಷ್ಟು ಪ್ರಾರ್ಥನಾ ವೀರರಾಗಿ
ನಿನ್ನ ಸೇವೆಯಲ್ಲಿ ನಿನ್ನ ನಾಮವನ್ನು ಘನಪಡಿಸಲು ಬೇಕಾದಂತ ಆಯುಷ್ಯನ್ನ, ಆರೋಗ್ಯವನ್ನ, ಕ್ಷೇಮವನ್ನ, ಸಮಾಧಾನವನ್ನ, ನೆಮ್ಮದಿಯನ್ನ, ತೃಪ್ತಿಯ ಜೀವಿತವನ್ನ ದಯಪಾಲಿಸು. ನಮ್ಮಂತೆ ಇರ್ತಕ್ಕಂಥ ಪ್ರತಿಯೊಬ್ಬ ಮಾನವರನ್ನೇ ನೀನು ಆಶೀರ್ವದಿಸ್ತೇನೆ. ಕಷ್ಟದಲ್ಲಿ, ಸಂಕಟಗಳಲ್ಲಿ, ಬಾಧೆಗಳಲ್ಲಿ, ಬಂಧನಗಳಲ್ಲಿ ಸಿಕ್ಕಿಕೊಂಡು ಸಂಕಟ ಪಡುತ್ತಿರುವಂತ ಜನರಿಗಾಗಿ ಪ್ರಾರ್ಥಿಸುವ ಕರ್ತನೆ. ಎಲ್ಲರ ಕೊರತೆಯನ್ನ ನೀಗಿಸಲು ಶಕ್ತನಾದಂತ ನಿನ್ನ ಕೃಪಾಸ್ತಿತ್ವವನ್ನು ಒಪ್ಪಿಸುತ್ತೇನೆ. ಹೊತ್ತಿಗೆ ಎಲ್ಲ ಜೀವಿಗಳ ಹೊಟ್ಟೆಯನ್ನ ತುಂಬಿಸುವಂತ ದೇವರಾದ ನಿನ್ನ ಕೃಪಾಸ್ತಿತ್ವವನ್ನು ಒಪ್ಪಿಸಿಕೊಡ್ತೇನೆ. ಅಪಾಯ ಕಾಲಗಳಲ್ಲಿ ಹತ್ತಿರ ಬಿದ್ದು ಕೇರಿನಿಂದ ತಪ್ಪಿಸಲು ಶಕ್ತನಾದಂತ ದೇವರೇ, ನಿನ್ನ ಕೈಗೆ ಅವರನ್ನು ಒಪ್ಪಿಸಿಕೊಡುತ್ತೇನೆ. ನಿನ್ನ ಕೃಪಾ ಸಿಂಹಾಸನದಿಂದ ನೀನು ಕಾರ್ಯ ಮಾಡಿ ನಿನ್ನ ದೂತರ ಸೇನೆಯನ್ನ ಕಳಿಸು. ಅಂತ ಮಕ್ಕಳ ಸಂಕಷ್ಟದಿಂದ ಅವ್ರನ್ನ ಬಿಡುಗಡೆ ಮಾಡಿ ಅವರನ್ನು ಮುಟ್ಟು, ನಿನ್ನ ಗಾಯವುಳ್ಳ ಹಸ್ತದಿಂದ ಮುಟ್ಟು, ಅವರನ್ನು ಮುಟ್ಟಿ ಸ್ವಸ್ಥಪಡಿಸು. ಆರೋಗ್ಯ, ಶಿಕ್ಷೇಮ, ಸಮಾಧಾನ ಕೊಡು, ನೆಮ್ಮದಿ ಜೀವಿತವನ್ನು ಕೊಡು. ಎಲ್ಲದಕ್ಕಿಂತ ಮೇಲಾಗಿ ತಂದೆಯೇ, ನೀನೇ ಅವರ ಸೃಷ್ಟಿಕರ್ತನು. ಅವರನ್ನು ಸೃಷ್ಟಿಸಿದಂತ ಒಬ್ಬನೇ ದೇವರು ಎಂಬುದನ್ನ ಅರ್ಥ ಮಾಡಿಕೊಳ್ಳುವಂತೆ ಕೃಪೆ ತೋರಬೇಕೆಂದಾಗಿ ಬೇಡುತ್ತೇನೆ. ಪಾಪದ ಬಂಧನಗಳಿಂದ ಬಿಡುಗಡೆ ಹೊಂದಲು ಪಶ್ಚಾತ್ತಾಪ ಪಟ್ಟು ನಿನ್ನ ಮುಂದೆ ಒಪ್ಪಿಕೊಂಡು ಅರಿಕೆ ಮಾಡಿ ಕ್ಷಮಾಪಣೆ ಹೊಂದಲಿಕ್ಕಾಗುವಂತೆ, ಆತ್ಮನ ಕಾರ್ಯಗಳು ನಡಿಲಿಕ್ಕಾಗುವಂತೆ ಪ್ರಾರ್ಥಿಸುತ್ತೇನೆ. ಬಿಡುಗಡೆಯನ್ನು ಉಂಟು ಮಾಡು ಸ್ವಾಮಿ. ಎಷ್ಟೋ ಜನರು ಸೈತಾನನ ಬಂಧನದಲ್ಲಿ ಸಿಕ್ಕಿಕೊಂಡು ಕರ್ತನೆ ತಮಗರಿವಿಲ್ಲದೆ ಮಹಾಪಾಪಗಳನ್ನು, ಘೋರವಾದ ಪಾಪ ಕೃತ್ಯಗಳನ್ನು ಮಾಡುತ್ತಾ ಜೀವಿಸುತ್ತಿದ್ದಾರೆ. ಅಂಥವರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಒಂದು ಸಾರಿ ಅವರ ಹೃದಯದಲ್ಲಿ ಕಾರ್ಯ ಮಾಡು. ತಾವು ಮಾಡುತ್ತಿರುವುದು ಅಪರಾಧ, ನಿನ್ನ ಮುಂದೆ ಲೆಕ್ಕ ಕೊಡಬೇಕು, ಅದಕ್ಕೆ ತಕ್ಕ ಪ್ರತಿಫಲವಿದೆ, ನ್ಯಾಯ ತೀರಿಸುತ್ತಿ ಎಂಬತಕ್ಕಂಥ ಭಯವನ್ನು ಅವರಲ್ಲಿ ಹುಟ್ಟಿಸು. ನಿನ್ನ ಕಡೆಗೆ ತಿರುಗಿಕೊಳ್ಳುವಂತೆ ಕಾರ್ಯ ಮಾಡು. ತಮಗಿರುವಂತ ಎಲ್ಲಾ ಪಾಪದ ಸ್ವಭಾವಗಳಿಂದ ನಿನ್ನ ಪರಿಶುದ್ಧವಾದ ರಕ್ತದಿಂದ ತೊಳೆದುಕೊಂಡು ಶುದ್ಧರಾಗಿ ತಂದೆಯೇ, ನಿನ್ನ ಪರಿಶುದ್ಧವಾದಂತಹ ನೀತಿಯ ವಸ್ತ್ರವನ್ನು ಹೊಂದಿಕೊಳ್ಳಲು ಕಲ್ವಾರಿ ಶಿಲುಬೆ ಮೇಲೆ ಸ್ವಾಮಿ ಏನು ಮಾಡಿದ ರಕ್ಷಣೆಯ ಯೋಜನೆಯನ್ನು ಅಂಗೀಕರಿಸಿಕೊಳ್ಳಲು ಸಹಾಯ ಮಾಡಿಸುವ. ಈಗೋ ಕರ್ತನೆ, ಲೋಕದ ಕಟ್ಟ ಕಡೆಗೆ ಸತ್ಯದ ಸ್ವಾರ್ಥವು ಸಾರಲ್ಪಡಲಿ. ನಂಬಬೇಕಾಗಿರುವ ಪ್ರತಿಯೊಂದು ಆತ್ಮಕ್ಕೂ ಸತ್ಯವು ತಿಳಿಸಲ್ಪಡಲಿ, ಬಿಡುಗಡೆಯಾಗಲಿ, ನಿತ್ಯ ರಾಜ್ಯಕ್ಕೆ ಸಿದ್ಧರಾಗಲಿ ಸ್ವಾಮಿ. ಅದಕ್ಕಾಗಿ ನಿನ್ನ ಸೇವೆ ಸಂಪೂರ್ಣಗೊಳ್ಳಲು ನಿನ್ನ ಸಭೆಯನ್ನು, ಸೇವಕರನ್ನು, ನಾಯಕರುಗಳನ್ನು ಸಭೆಯಲ್ಲಿ ನೀನು ಆಶೀರ್ವದಿಸಿ, ಆತನ ಬಲದಿಂದ ಅಭಿಷೇಕಿಸಿ, ದುಡಿಯುವಂತವ್ರ ಕೈಗಳನ್ನ ಬಲಪಡಿಸಿ, ಇನ್ನು ಹೆಚ್ಚಿನ ಸೇವೆ ಮಾಡುವಂತ ಸಾಮರ್ಥ್ಯವನ್ನು ನೀಡಿ, ಜ್ಞಾನ, ಬುದ್ಧಿ, ತಿಳುವಳಿಕೆ, ವಿವೇಕ, ಪರಲೋಕದ ಪ್ರಸನ್ನತೆ ಹಾಗೂ ನಿನ್ನ ನೇರವಾದ ಮಾತುಗಳಿಂದ ನಿನ್ನ ಮಕ್ಕಳ ಜೀವಿತವನ್ನು ತುಂಬಿಸಿ, ಅದ್ಭುತ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ನಡೆಸಿ, ಈ ಲೋಕದಲ್ಲಿ ಸ್ವಾಮಿ ನಿನ್ನ ನಾಮದ ಘನತೆಗಾಗಿ ಮಾರ್ಪಾಟು, ಮಾನಸಾಂತರ ಮಾನವನ ಜೀವಿತದಲ್ಲಿ ಸಂಪೂರ್ಣವಾಗಿ ನಿನ್ನ ರಾಜ್ಯವು ಸ್ಥಿತಿಗೆ ಬರಲಿಕ್ಕಾಗುವಂತೆ ಕಾರ್ಯ ಮಾಡಿಸು. ಇವು ಸ್ವಾಮಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಎಲ್ಲಾ ಹಿರಿಯರನ್ನ ನಿನ್ನ ಅಷ್ಟಪಡಿಸ್ತೇನೆ. ಹಿರಿಯರಾದಂತಹ ಪ್ರೇಮ ಸಾರವರನ್ನ, ಅವರ ಕುಟುಂಬ ಮಕ್ಕಳನ್ನು ಆಶ್ರಯಿಸುತ್ತಂದ್ರೆ ಮಾಡುವಂತ ಸೇವೆ, ಕೆಲಸ ಕಾರ್ಯಗಳನ್ನು ಆಶ್ರಯಿಸು ಸ್ವಾಮಿ. ಆರೋಗ್ಯದಿಂದ ತುಂಬಿಸು, ಸುರಕ್ಷಿತ ಕೊಡು, ಸುಕ್ಷೇಮ ಕೊಡು, ಸಮಾಧಾನ ಕೊಡು, ನೆಮ್ಮದಿ ಕೊಡು, ತೃಪ್ತಿ ಕೊಡಪ್ಪ. ವಿಶೇಷವಾಗಿ ಸ್ವಾಮಿ ಹಿರಿಯರಂತ ತಂಗಿಯವ್ವ ಹಾಗೂ ಪಾಲ್ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಈ ವೃದ್ಧಾಪ್ಯದ ಜೀವಿತದಲ್ಲಿ ಅವರು ಪ್ರಯಾಸ ಪಡುತ್ತಿರುವಾಗ ಅವರ ಕಷ್ಟ ಸಂಕಟಗಳನ್ನ ಸ್ವಾಮಿ ನೀನು ತೆಗೆದುಹಾಕು. ಅವರಿಗೆ ಬಿಡುಗಡೆ ಕೊಡು, ಸಮಾಧಾನ ಕೊಡು, ಸ್ವಸ್ಥತೆ ಕೊಡು, ಸುಕ್ಷೇಮಗಳನ್ನು ಇರುವಂತ ಕಾಲಗಳು ನೆಮ್ಮದಿಯ ಕಾಲಗಳಾಗಿರುವಂತೆ ಆರೋಗ್ಯಯುತವಾದ ಜೀವಿತವನ್ನ ಜೀವಿಸುತ್ತೆ. ಯಾರಿಗೂ ಯಾವುದೇ ಕಷ್ಟವನ್ನ ಕೊಡದೆ ಸ್ವಾಮಿ ಎಲ್ಲರಿಗೂ ಹಿತಕರವಾಗಿ ಜೀವಿಸ್ಲಿಕ್ಕಾಗುವಂತೆ ಅವರ ಜೀವಿತ ಆರೋಗ್ಯವಂತ ಜೀವಿತವಾಗುವಂತೆ ಕಾರ್ಯ ಮಾಡು. ಹಿರಿಯರ ಇಲ್ಲಿ ನಮ್ಮವ್ರನ್ನ ಆಶ್ರಯಿಸು. ಅವ್ರಿಗೆ ಇರುವಂತ ಅಸ್ವಸ್ಥತೆಯನ್ನು ತೆಗೆದು ಹಾಕು. ಈ ಬೆಳಗಿನ ಜಾವದಲ್ಲಿ ನಮ್ಮೊಟ್ಟಿಗೆ ಅವರು ಬಲವಾಗಿ ಪ್ರಾರ್ಥಿಸುತ್ತಿರುವಾಗ ಸ್ವಾಮಿ ಅವರಿಗೆ ಬಂದಿರುವಂತ ಈ ಶೋಧನೆಯನ್ನ ತೆಗೆದು ಹಾಕು. ಸೈತಾನಕ್ಕೆ ಏರ್ಪಡಿಸು. ಸೈತಾನನು ಅವ್ರನ್ನ ತೊಂದರೆ ಪಡಿಸಿದಂತೆ ಅವ್ರನ್ನ ಬಿಟ್ಟು ಹೋಗುವಂತೆ ಕಾರ್ಯ ಮಾಡು. ಅವರ ಶರೀರದಲ್ಲಿ ಸಂಪೂರ್ಣವಾದ ಸ್ವಸ್ಥತೆಯನ್ನು, ಆರೋಗ್ಯವನ್ನು, ಸುಕ್ಷೇಮವನ್ನು ಕೊಡು. ಬಲವುಳ್ಳ ವಿಜ್ಞಾಪನೆ ನಿನ್ನ ಪರಿಶುದ್ಧ ನಿವಾಸಕ್ಕೆ ಮುಟ್ಟುವಂತೆ ಅವರನ್ನ ಚೈತನ್ಯಪಡಿಸು. ಅವರನ್ನ ಅವರ ಕುಟುಂಬ ಮಕ್ಕಳನ್ನು ಆಶ್ರಯಿಸಿ ಆರೋಗ್ಯದಿಂದ ತುಂಬಿಸಿ ನಿನ್ನ ನೀತಿಯ ಸೇವೆಯಲ್ಲಿ ಉಪಯೋಗಿಸುವ ಸ್ವಾಮಿ. ಹಿರಿಯರಾದಂತಹ ಲೋಕೇಶ್ ಅವರನ್ನ, ಅವರ ಕುಟುಂಬ ಮಕ್ಕಳನ್ನು ನಶಿಸುತ್ತೇನೆ.
ಆಶೀರ್ವಾದ ಮಾಡು, ಆರೋಗ್ಯದಿಂದ ತುಂಬಿಸು. ಶ್ರೀಮತಿ ಪ್ರಸನ್ನ ಕುಮಾರಿ ಅವರನ್ನು ಮುಟ್ಟಿ ಮೊಮ್ಮಗನಾದಂತ ಅರ್ಣವನ ಮುಷ್ಟಿ ಆಶ್ರಯಿಸು ಸ್ವಾಮಿ. ಮಕ್ಕಳಿಗೆ ಯಾರಿಗೂ ಕ್ಷೇಮಗಳನ್ನ ಕೊಟ್ಟು ನಿನ್ನ ಭಯಭಕ್ತಿಯಲ್ಲಿ ನಡೆಸಿ ರೀತಿಯ ಆಶೀರ್ವಾದಗಳಿಂದ ತುಂಬಿಸಿ ನಿತ್ಯತ್ವಕ್ಕಾಗಿ ಅಭಿವೃದ್ಧಿಪಡಿಸಿ. ಸಹೋದರಿ ರಾಜೇಶ್ವರಿ ಅವರನ್ನ ಅವ್ರು ಮಾಡುವಂತ ಸೇವೆ ಕೆಲಸ ಕಾರ್ಯಗಳನ್ನ ಯಜಮಾನರನ್ನ ಮಕ್ಕಳನ್ನ ಆಶೀರ್ವದಿಸುವ, ಆರೋಗ್ಯದಿಂದ ತುಂಬಿಸಿ. ಮುಟ್ಟಬೇಕಾದ ಗುರಿ ಮುಟ್ಟಿಸು, ಅವರ ಔಷಧ ಪೂರೈಸು. ಯಾವ ವಿಷಯದಲ್ಲಿ ಚಿಂತಿಸದೆ ನಿನ್ನಲ್ಲಿರುವಂತ ನಂಬಿಕೆ, ನಿರೀಕ್ಷೆ, ಭರವಸೆಯಿಂದ ಸುಭದ್ರವಾದಂತ ಆತ್ಮೀಯ ಜೀವಿತವನ್ನ ಅನುಭವಿಸಿ ನಿನ್ನ ಪರಲೋಕದ ಎಲ್ಲಾ ಆಶೀರ್ವಾದಗಳಿಗೆ ಅವರು ಪಾತ್ರರಾಗುವಂತೆ, ಅವರೆಲ್ಲ ಇಷ್ಟಾರ್ಥಗಳು ನೆರವೇರುವಂತೆ, ಮಕ್ಕಳ ಭವಿಷ್ಯ ಉಜ್ವಲವಾಗುವಂತೆ ಕಾರ್ಯ ಮಾಡಿಸು. ಪ್ರಾರ್ಥನೆ ಸ್ವಾಮಿ. ಮಗಳನ್ನು ಮುಟ್ಟು ಬಲಪಡಿಸು, ಆಧರಿಸು, ಪರಾಮರಿಸು. ಆರೋಗ್ಯ, ಕ್ಷೇಮ, ಸಮಾಧಾನಗಳನ್ನು ಕೊಡು. ಕರ್ತವ್ಯಗಳನ್ನು ನೀಗಿಸು, ಕೇಣಿಂದ ತಪ್ಪಿಸು. ಅದ್ಭುತಕರವಾಗಿ, ಆಶ್ಚರ್ಯಕರವಾಗಿ ನಿನ್ನ ಸೇವೆ ಉಪಯೋಗಿಸಿಕೊ. ನಿನ್ನ ನಾಮದ ಘನತೆಗಾಗಿ ಮಗಳನ್ನ ನಡೆಸುತ್ತಾರೆ. ವಿಶೇಷವಾಗಿ ಹಿರಿಯರಂತೆ ಸ್ವಂತವರನ್ನು, ಅವರ ಕುಟುಂಬ ಮಕ್ಕಳನ್ನ ಆಶ್ವಸಿಸಿ, ಅವ್ರು ಮಾಡುವಂತ ಸೇವನ ಆಶ್ವಸಿಸಿ, ಆರೋಗ್ಯದಿಂದ ತುಂಬಿಸಿ, ಅಭಿಷೇಕಿಸಿ ನೀನು ಸೇರಿಸ್ಕೊಪ್ಪ. ಆಗಿರುವಂತ ನಷ್ಟವನ್ನ ಭರಿಸು, ಕಷ್ಟದಿಂದ ಬಿಡುಗಡೆ ಮಾಡಿಸು. ಕರ್ತನೆ, ವಿಶೇಷವಾಗಿ ಸಹೋದರಿ ವಿಜಯ್ ಕುಮಾರ್ಗೋಸ್ಕರ ಪ್ರಾರ್ಥನೆ. ಅವ್ರ ಕುಟುಂಬ ಮಕ್ಕಳನ್ನು ಆಶ್ವಸಿಸು. ನಿನ್ನ ಸೇವೆಯಲ್ಲಿ ಆಸಕ್ತಿಯವರಾಗಿ ಕರ್ತನೆ, ಅವರು ನಿನ್ನ ರಾಜ್ಯಕ್ಕಾಗಿ ದುಡಿಯುವಾಗ ಪವಿತ್ರಾತ್ಮ ದೇವರು ದಿನಾಲು ಅವರನ್ನು ಉಪಯೋಗಿಸಿಕೊಳ್ಳುವಂತೆ, ಅವರ ಮುಖಾಂತರವಾಗಿ ಅನೇಕ ಆತ್ಮಗಳ ರಾಜ್ಯಕ್ಕೆ ಸಿದ್ಧವಾಗುವಂತೆ ಕಾರ್ಯ ಮಾಡಿ. ಕುಟುಂಬದ ಎಲ್ಲವರನ್ನು ಆಶೀರ್ವದಿಸಿ, ಆರೋಗ್ಯದಿಂದ ತುಂಬಿಸಿ ನಿನ್ನ ಸೇವೆ ಉಪಯೋಗಿಸಿಕೊ ಸ್ವಾಮಿ. ಕರ್ತನೆ, ಸಹೋದರಿ ಜಾನ್ ಡೇವಿಡ್ಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವರ ಕಣ್ಣ ನೋವನ್ನು ವಾಸಿ ಮಾಡು. ಪರಿಪೂರ್ಣವಾದ ಆರೋಗ್ಯ ಕೊಡು, ಕ್ಷೇಮ ಕೊಡು, ಸಮಾಧಾನ ಕೊಡು. ನೆಮ್ಮದಿಯಿಂದ ನಿನ್ನನ್ನು ಕೊಂಡಾಡುವಂತೆ, ನಿನ್ನ ಸೇವೆ ಮಾಡುವಂತೆ, ರಾಜ್ಯಕ್ಕಾಗಿ ದುಡಿಯುವಂತೆ ಸಹಾಯ ಮಾಡುವುದು. ಸ್ತೋತ್ರ ಈ ದಿನಕ್ಕಾಗಿ, ಸೇವೆಗಾಗಿ, ಆರಾಧನೆಗಾಗಿ ಸ್ತೋತ್ರ. ಕೊಟ್ಟಂತ ಎಲ್ಲಾ ಕೃತ್ಯಗಾಗಿ ಸ್ತೋತ್ರ. ನನ್ನನ್ನು, ಕುಟುಂಬ, ಮಕ್ಕಳನ್ನು, ಮೊಮ್ಮಕ್ಕಳನ್ನು, ಸೊಸೆಯಿಂದ ನಿನ್ನ ಹಸ್ಕೊಡ್ತೇನೆ. ಕೊಟ್ಟಂತ ಸಭೆಯನ್ನು ನಿನ್ನ ಹಸ್ಕೊಡ್ತೇನೆ, ಸೇವೆಯನ್ನು ಹಸ್ಕೊಡ್ತೇನೆ ಸ್ವಾಮಿ. ವಿಶೇಷವಾಗಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮವನ್ನು ಆಶೀರ್ವದಿಸುವುದಾಗಿ ಹೇಳ್ತೇವೆ. ಮುಂದೆ ನಡೆಸಲಿಕ್ಕೆ ಹೋಗುವಂತ ಕನ್ನಡ ಸಭಾಶಾಲೆಯ ಊಟಗಳನ್ನ ಆಶೀರ್ವದಿಸಬೇಕೆಂದು ಬೇಡ್ತೇನೆ ಸ್ವಾಮಿ. ಇವುಗಳನ್ನ ನೀನು ಅಭಿವೃದ್ಧಿಪಡಿಸು, ನಿನ್ನ ನಾಮದ ಘನತೆಗಾಗಿ ಉಪಯೋಗಿಸಿ. ಈ ಕಾರ್ಯಕ್ರಮಗಳನ್ನ ನಡೆಸಲು ಬೇಕಾದಂತ ಎಲ್ಲಾ ಅನುಕೂಲಗಳನ್ನು, ಸಹಕಾರಗಳನ್ನು, ಸೇವಕರಗಳನ್ನು, ಎಲ್ಲಾ ರೀತಿಯಾದಂತಹ ಪರಾಮರಿಕೆಯನ್ನು ಒದಗಿಸಿಕೊಟ್ಟು ನಿರಂತರವೂ ನಿನ್ನ ಸೇವೆಯಲ್ಲಿ ನಿನ್ನ ರಾಜ್ಯವು ಸ್ಥಿತಿಗೆ ಬರಲು ನಿನ್ನ ಮಕ್ಕಳಾದ ನಾವು ಪ್ರಯಾಸ ಪಡುವಂತೆ ನಮ್ಮನ್ನು ಆಶೀರ್ವದಿಸಿ ಉಪಯೋಗಿಸುವ ಸ್ವಾಮಿ. ಪ್ರತಿದಿನವೂ ನಮ್ಮ ಸಂಗಡ ಇರುವ ಸ್ವಾಮಿ. ಕರ್ತನೆ, ದೇವರಾದುಕೊಂಡವರು ಪ್ರಾರ್ಥಿಸುವಲ್ಲಿ ನಿಶ್ಚಯವಾಗಿ ದೇವರು ನ್ಯಾಯ ತೀರಿಸುವ ಕೃಪೆ ನಮ್ಮ ಮೇಲಿರಲಿ ಸ್ವಾಮಿ. ನಿನ್ನ ನೀತಿಯ ಜೀವಿತ್ವ ನಮಗೆ ಕೊಟ್ಟು ಎಲ್ಲ ಅನ್ಯಾಯದ ವಿರುದ್ಧವಾಗಿ ನೀನು ನ್ಯಾಯ ತೀರಿಸಿ ನಿತ್ಯ ರಾಜ್ಯಕ್ಕಾಗಿ ನಮ್ಮೆಲ್ಲರನ್ನು ಸಿದ್ಧಪಡಿಸಬೇಕಾಗಿ ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು, ನಿನ್ನ ಮುದುಮಗನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಳಿದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರ ನಿನ್ನನ್ನು ಪ್ರೀತಿಸುವಂತ, ನಿನ್ನಗಾಗಿ ಹಂಬಲಿಸುವಂತ, ನಿನ್ನ ರಕ್ಷಣೆಗಾಗಿ, ಬಿಡುಗಡೆಗಾಗಿ, ನಿನ್ನ ನಡೆಸುವಿಕೆಗಾಗಿ ಎದುರು ನೋಡುತ್ತಿರುವ ಪ್ರತಿಯೊಬ್ಬ ವಿಶ್ವಾಸಿಯ ಸಂಗಡ ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೆನ್. ಪ್ರೈಸ್ ಗಾಡ್. ಉತ್ತಮವಾದಂತ ಸಮಯಕ್ಕಾಗಿ, ನಿಮ್ಮ ಸಹಕಾರಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹೀಗೆ ಕರ್ತನು ನಮ್ಮೆಲ್ಲರನ್ನ ತನ್ನ ಆತ್ಮೀಕವಾದಂತ ಸೇವೆಯಲ್ಲಿ ಉಪಯೋಗಿಸಿ ಮಹಿಮೆ ಹೊಂದಿ ದಿನನಿತ್ಯವೂ ಆತನ ಮಹಿಮೆಯಲ್ಲಿ ನಮ್ಮನ್ನು ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವದಿಸಲಿ. Thank you, Pastor. Thank you very much. Thank you, Pastor. ಅಲ್ವಿನಮ್ಮ ಅವ್ರು ಹೇಗಿದ್ದೀರಿ? ಹುಷಾರಿಲ್ವಾ? ಹುಷಾರಿರ್ಲಿಲ್ಲ.
ಅಚ್ಚಾ ಪ್ರೇಯರ್ ಮಾಡೋಣ ಬಿಡಿ. ಪಾಸ್ಟರ್ ಪ್ರೇಯರ್ ಮಾಡ್ತಾ ಇದ್ದಾರೆ, ದಿನ ಪ್ರೇಯರ್ ಮಾಡ್ತಾ ಇದೀವಿ. ವಾಸಿ ಆಗ್ತದೆ.